ಆನಂದ್ ಅಲಿಯಾಸ್ ಕಡ್ಡೀಪ್. ನೀ ಬಾಯ್ ಪ್ರೀತಿ ಪ್ರೇಮನ ಫುಲ್ಲು ಕನ್ಫ್ಯೂಷನ್ ಆಗೋದಲ್ಲ. ಕೂರಿಂದ ಏನು ಅರ್ಥ ಗೊತ್ತಾ ನಿಮಗೆ? ಕಾರ್ತಿಕ್ ಅವರೇ ನಮಸ್ತೆ. ನಮಸ್ತೆ ಸರ್. ಇದು ಒಂದು ವಿಭಿನ್ನವಾದ ಅನುಭವ ನನಗೇನೆ. ಯಾಕೆ ಅಂದರೆ ಜಸ್ಟ್ ಕೆಲವು ಗಂಟೆಗಳ ಮುಂಚೆ ಮಾತ್ರ ನಿಮ್ಮ ಚಿತ್ರ ಪಿಯೋಟ ನಾನು ನೋಡಿದೆ. ತಕ್ಷಣ ಅದರ ಬಗ್ಗೆ ಮಾತಾಡೋ ಒಂದು ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ನಾವು ಚಿತ್ರದ ಡೀಟೇಲ್ಸನ್ನೇ ಮಾತಾಡ್ತಾ ಹೋಗೋಣ. ಇದರಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ, ಸೊ ಯೋಚನೆ ಮಾಡಿ ನೀವು ಇದನ್ನು ಮುಂದಕ್ಕೆ ನೋಡಬಹುದು. ಚಿತ್ರಕ್ಕೆ ಹೋಗೋಕ್ಕಿಂತ ಮುಂಚೆ ಕಾರ್ತಿಕ್ ರಾಜನ್ ಯಾರು ಅಂತ ಸ್ವಲ್ಪ ಹೇಳಿ ನಮಗೆಲ್ಲ. Sir, I am an indie filmmaker, sir. So I was born and brought up in Bangalore. So I did mechanical engineering. I'm a passionate filmmaker. I used to make ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. ಆಮೇಲೆ ಮ್ಯೂಸಿಕ್ ವಿಡಿಯೋ ಒಂದು ಮಾಡಿದ್ದೆ, ವಿಚ್ ವಾಸ್ ರಿಲೀಸ್ಡ್ ಬೈ ಕಾರ್ತಿಕ್ ಸುಬ್ಬರಾಜ್. ಸೊ ಯೂಟ್ಯೂಬಲ್ಲಿ ಇದೆಯಾ? ಅದು ಯೂಟ್ಯೂಬಲ್ಲಿ ಇದೆ ಸರ್. ಕಾರ್ತಿಕ್ ಸುಬ್ಬರಾಜ್ ರಿಲೀಸ್ ಮಾಡಿರೋದು ಇದೆ ಯೂಟ್ಯೂಬಲ್ಲಿ. ಸೊ ಅಲ್ಲಿಂದ ಸ್ವಲ್ಪ ಅಂದರೆ ತಮಿಳ್ ಅವರು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಎಲ್ಲ ಪರಿಚಯ. ಆ್ಯಂಡ್ ದೆನ್ ಐ ವಾಸ್ ರೈಟಿಂಗ್ ದಿಸ್ ಫಿಲ್ಮ್ ಫಾರ್ ತಮಿಳ್. ದೆನ್ ಐ ವಾಸ್ ಟ್ರೈಯಿಂಗ್ ದಿಸ್ ಫಿಲ್ಮ್ ಫಾರ್ ತಮಿಳ್. ಅಂದರೆ ಅಲ್ಲಿರೋ ಬಡ್ಜೆಟ್ಟು ಎಲ್ಲನೂ ಡಿಫರ್ ಆಗುತ್ತೆ. ಸೊ ಐ ಥಾಟ್ ಲೆಟ್ ಮೀ ಪ್ರೂವ್ ಸಮಥಿಂಗ್ ಮೈಸೆಲ್ಫ್. ಅಂದರೆ ನಾವೇ ಕಾಸಕ್ಕೆ ಏನಂದರೆ ಟ್ರೈ ಮಾಡೋಣ ಈ ಫಿಲ್ಮ್ನ. ಐ ವಾಸ್ ಟ್ರೈಯಿಂಗ್ ಫಾರ್ ಕವಿನ್, ಐ ವಾಸ್ ಟ್ರೈಯಿಂಗ್ ಫಾರ್ ಕಾಳಿದಾಸ್ ಜಯರಾಮ್, ಅಂದರೆ ಜ್ಞಾನವೇಲ್ ರಾಜ ಸಾರು, ಆಮೇಲೆ ಕಾರ್ತಿಕೇಯನ್ ಸ್ಟೋನ್ ಬೆಂಚ್ ಕಾರ್ತಿಕೇಯನ್ ಸರ್, ಅವರೆಲ್ಲ ಸ್ವಲ್ಪ ಪರಿಚಯ. ಬಿಕಾಸ್ ಆ ಸಾಂಗ್ ರಿಲೀಸ್ ಆದಾಗ ಅವರೆಲ್ಲ ಇದ್ದರು, ಅವರು ನೋಡಿದರು, ಹಂಗೆ ಪರಿಚಯ. ಐ ವಾಸ್ ಕಮ್ಯುನಿಕೇಟಿಂಗ್ ವಿತ್ ದಮ್. ಬಟ್ ಐ ಫೆಲ್ಟ್ ಸಮ್ವೇರ್ ಇಲ್ಲ, ಬರೀ ಒಂದು ಸಾಂಗು ಒಂದು ಶಾರ್ಟ್ ಫಿಲ್ಮ್ಸ್ ಇಟ್ಕೊಂಡು ಅಲ್ಲಿ ತನಕ ಹೋಗೋಕ್ಕಾಗಲ್ಲ, ಏನಂದರೆ ನಾವೇ ಮಾಡೋಣ ಇಂಡಿಪೆಂಡೆಂಟಾಗಿ ಅಂತ ಸ್ಟಾರ್ಟ್ ಮಾಡಿರೋದು ಸರ್. ಸರಿ, ನಿಮ್ಮ ಅರ್ಥದಲ್ಲಿ ಇದನ್ನು ಹೇಳಿ, ಇಂಡಿ ಫಿಲ್ಮ್ಗೂ ನಾನ್ ಇಂಡಿ ಫಿಲ್ಮ್ಗೂ ಡಿಫ್ರೆನ್ಸ್ ಏನು? ಎಲ್ಲನೂ ನಾವೇ ಮಾಡ್ಬೇಕು ಸರ್. ದಟ್ಸ್ ಇಂಡಿ ಫಿಲ್ಮ್ ಸರ್. ಎಲ್ಲನೂ ಅಂದರೆ ಎಲ್ಲ ಸರ್. ಎವ್ರಿಥಿಂಗ್ ಫ್ರಮ್ ದ ಸ್ಟಾರ್ಟ್. ವಿ ವೋಂಟ್ ಹ್ಯಾವ್ ಲೈಕ್ ಒನ್ ಪ್ರಾಪರ್ ಆರ್ಟ್ ಡಿಪಾರ್ಟ್ಮೆಂಟ್ ಇರಲ್ಲ, ಸೊ ಆರ್ ಪ್ರಾಪರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಸು ಇರಲ್ಲ. And then in releasing the film or marketing the film and taking the film, everything, ಅಂದರೆ ನಾವೇ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋದ್ರಿಂದ it was very difficult sir for us to, ಅಂದರೆ we don't have any contacts. ಹಂಗೆ ನಾವೇ ಒಬ್ಬೊಬ್ಬರ ಹತ್ರನೂ ಕೇಳಿ ಹಂಗೆ ಎಲ್ಲನೂ ಮಾಡಬೇಕಾಗತ್ತೆ. ಸೊ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಯು ಹ್ಯಾಡ್ ಟು ಗೋ ಟು ಅ ಡಿಸ್ಟ್ರಿಬ್ಯೂಟರ್ ಅಲ್ವಾ? ಎಸ್ ಸರ್, ಐ ಹ್ಯಾವ್ ಟು ಗೋ ಟು ದ ಡಿಸ್ಟ್ರಿಬ್ಯೂಟರ್. ಯಾಕಂದರೆ ನನಗೆ ಇವತ್ತಿನವರೆಗೂ ಹೌ ಟು ಪ್ರಾಪರ್ಲಿ ಡಿಫೈನ್ ಅನ್ ಇಂಡಿ ಫಿಲಮ್ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಒಂದು ಸ್ಟುಡಿಯೋ ಇದ್ದರೆ ಇಂಡಿ ಫಿಲಮ್ ಸ್ಟುಡಿಯೋ ಫಿಲಮ್ ಅಂತ ಹೇಳ್ಬೋದು. ಬಟ್ ವಿ ಡೋಂಟ್ ಹ್ಯಾವ್ ಸ್ಟುಡಿಯೋಸ್ ಆಸ್ ಸಚ್ ಎನಿವೇ. ಎಲ್ಲರೂ ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಫಿಲಮಿಂದಾನೇ ಪ್ರೊಡ್ಯೂಸ್ ಮಾಡ್ತಾ ಶುರು ಮಾಡಿದ್ದವರು ಈಗ ಮೇ ಬಿ ಅವ್ರದ್ದೇ ಒಂದು ಸಂಸ್ಥೆಯನ್ನು ಕಟ್ಕೊಂಡಿರ್ತಾರೆ, ಮಾಡ್ತಾರೆ. ಸೊ ನನಗೆ ಇವತ್ತಿನವರೆಗೂ ಆ್ಯಕ್ಚುಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಇಂಡಿ ವರ್ಸಸ್ ಸ್ಟುಡಿಯೋ. ಹಾಲಿವುಡಲ್ಲಿ ಸ್ಟುಡಿಯೋಸ್ ಇದೆ, ರೈಟ್? ದ ಸ್ಟುಡಿಯೋಸ್ ಪ್ರೊಡ್ಯೂಸ್ ಇಟ್. ಇಲ್ಲಿ ವಿ ಹ್ಯಾವ್ ಪ್ರೊಡ್ಯೂಸರ್ಸ್. ಬಟ್ ಅವ್ರಿಗೆ ಅಂತ ಒಂದು ಪ್ರಾಪರ್ ಪ್ರೊಡಕ್ಷನ್ ಹೌಸ್ ಇರುತ್ತೆ, ಪ್ರಾಪರ್ ಕೋಆರ್ಡಿನೇಷನ್ ಇರುತ್ತೆ, ಎಲ್ಲನೂ ಇರುತ್ತೆ ಅಲ್ಲ ಸರ್? ಆದರೆ ನಮ್ಗೆ ಆ ಥರ ಅಲ್ಲ, ಇಂಡಿಪೆಂಡೆಂಟ್ ಆಗಿ ನಾವೆಲ್ಲ ಮಾಡೋದು. ಸರಿ, ಈಗ ನೀವು ಶೂಟ್ಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ನೀವು ಅದಕ್ಕೇನು ಹೇಳ್ತಾರೆ, ಈ ಲೈಟಿಂಗ್ ಯೂನಿಟ್ಸು ಅಥವಾ ಕ್ಯಾಮ್ರಾ ಎಕ್ವಿಪ್ಮೆಂಟ್ ರೆಂಟ್ ಅದೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಯು ಟ್ರೈ ಟು ಡೂ ಇಟ್ ವಿತ್ ವಾಟ್ ಎವರ್ ಯು ಹ್ಯಾವ್. No sir, we will hire sir, but we will not hire the department sir. We will just hire the equipments. Correct. And we do ourselves sir. Okay. ಇವಾಗ ಲೈಟಿಂಗು ಲೈಕ್ ನಾವೇ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಸ್ವಲ್ಪ ಲೈಟ್ಸ್ ನಮ್ಮ ಹತ್ರ ಇದ್ದರೆ ನಾವೇ ತರ್ತೀವಿ. ಆ್ಯಂಡ್ ಕ್ಯಾಮ್ರಾ ಆ್ಯಂಡ್ ಅಸಿಸ್ಟೆಂಟ್ಸ್ ಎಲ್ಲನೂ ನಮ್ಮ ಹತ್ರನೇ ಇರ್ತಾರೆ. ಆ ಥರ ವಿ ವಿಲ್ ಜಸ್ಟ್ ರೆಂಟ್ ಔಟ್ ಸರ್. ಗಾಟ್ ಇಟ್. ಸೊ ಈ ಚಿತ್ರದಲ್ಲಿ ಯಾವುದಾದ್ರೂ ಒಂದು ದೃಶ್ಯ ಹೇಳಿ, ಯಾವುದರಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಇನ್ವಾಲ್ವ್ ಆಗಿ ಮಾಡಬೇಕಾಗಿದ್ದ ಒಂದು ದೃಶ್ಯವನ್ನು ಹೇಳಿ. ಒನ್ ಇನ್ಸಿಡೆಂಟ್ ಸರ್, in the sense all the... Which scene in the film needed the most... rain sequence sir. Climax. Okay. For that we were supposed to hire proper team, lights, generators, and ಅಲ್ಲಿ ನಮ್ಮ ಕೈಯಲ್ಲಿ ಅಂದರೆ ವಿ ನೀಡೆಡ್ ಹ್ಯೂಜ್ ಲೈಟ್ಸ್ ಆ್ಯಕ್ಚುಲಿ. ಮಿಕ್ಕಿದ ಪ್ಲೇಸಲ್ಲೆಲ್ಲ ನಾವು ನಾರ್ಮಲ್ ಲೈಟ್ಸ್ ಯೂಸ್ ಮಾಡಿದ್ವಿ.
But that day was very expensive, sir. ಕರೆಕ್ಟ್ ಆ್ಯಂಡ್ ರೇನ್ ಕೂಡ ಆರ್ಟಿಫಿಷಿಯಲ್ಲೇ. Rain is also. ಅದೇ ಅದು ನೋಡ್ಬೇಕಾದ್ರೆ ಅನ್ಕೊಳ್ತಾ ಇದ್ದೆ, ರೇನಿಗೆ ಸ್ವಲ್ಪ ದುಡ್ಡಾಗಿರುತ್ತೆ ಇವ್ರಿಗೆ, ಈ ಒಂದು ಶೂಟ್ ದಿನ ದುಡ್ಡಾಗಿರುತ್ತೆ ಅಂತ. ನೀವು ಇನ್ನೊಂದು ಹೇಳಿದ್ರಿ ಮ್ಯೂಸಿಕ್ ವಿಡಿಯೋ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಅಂತ. ಈಗ ಒಂದು ಫೀಚರ್ ಫಿಲ್ಮನ್ನೇ ಡೈರೆಕ್ಟ್ ಮಾಡಿದ್ದೀರಿ. ಬರವಣಿಗೆಯಲ್ಲಿ ಆಬ್ವಿಯಸ್ಲಿ ಶಾರ್ಟ್ ಫಿಲ್ಮ್ ನಾನೊಂದು 20 ನಿಮಿಷಕ್ಕೋ 40 ನಿಮಿಷಕ್ಕೋ ಬರ್ಕೊಂಡ್ರೆ ಇಲ್ಲಿ 2.5 ಗಂಟೆಗೆ ಫಿಲಮನ್ನು ಬರೀಬೇಕಾಗತ್ತೆ, ಬರೆದಿದ್ದೀರಿ ಕೂಡ. ಬರವಣಿಗೆಯನ್ನು ಲೆಂತನ್ನು ಬಿಟ್ಟು ಬರವಣಿಗೆಯಲ್ಲಾಗಲಿ ಅಥವಾ ಮೇಕಿಂಗಲ್ಲಾಗಲಿ ಏನು ವ್ಯತ್ಯಾಸ ನಿಮಗೆ ಗೊತ್ತಾಯಿತು ಶಾರ್ಟ್ ಫಿಲ್ಮ್ಗೂ ಇದಕ್ಕೂ? ಸರ್, ಶಾರ್ಟ್ ಫಿಲಮು ಜಸ್ಟ್ ಒಂದು ಐಡಿಯಾನ ಇಟ್ಕೊಂಡು ಜಸ್ಟ್ ಒಂದು ಸ್ಮಾಲ್ ಕನ್ಕ್ಲೂಷನ್ಗೆ ಬಂದುಬಿಡ್ತೀವಿ. ಕರೆಕ್ಟ್. ಬಟ್ ಫೀಚರ್ ಫಿಲಿಮು ಅಂದರೆ ಒಂದು ಸ್ಟೋರಿ ನಾವು ಹೇಳೋಕ್ಕೆ ಹೋಗ್ತೀವಿ. ಎಸ್ಪೆಷಲಿ ವಿತ್ ದಿಸ್ ಫಿಲಮ್ ಇಟ್ ಈಸ್ ಅ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಸೊ ಫಸ್ಟ್ ಶಾರ್ಟಿಂದ ಲಾಸ್ಟ್ ಶಾರ್ಟ್ ತನಕ ಪೀಟರ್ ಇರ್ತಾರೆ. ಇಟ್ಸ್ ನಾಟ್ ಲೈಕ್ ಈ ಶಾರ್ಟ್ ಪೀಟರ್ ನೆಕ್ಸ್ಟ್ ಶಾರ್ಟ್ ಬೇರೆ ಪರ್ಸನ್, ಆ ಥರ ನಾನು ಇದನ್ನ ಅಪ್ರೋಚ್ ಮಾಡಿಲ್ಲ. ಫಸ್ಟ್ ಸೀನ್ ಪೀಟರ್ ಇದ್ದರೆ ಸೆಕೆಂಡ್ ಸೀನು ಪೀಟರ್ ಇರಬೇಕು, ಥರ್ಡ್ ಸೀನು ಪೀಟರ್. ದಟ್ ವಾಸ್ ಎ ವೆರಿ ಕ್ವೈಟ್ ಚಾಲೆಂಜಿಂಗ್ ಸರ್. ಈ ಟ್ರಾನ್ಸಿಷನ್ ಇದೆ ಅಲ್ಲ, ಈ ಸೀಕ್ವೆನ್ಸು, ಆ ಒಂದು ಫ್ಲೋ ತರೋದು, ಇಟ್ ವಾಸ್ ಎ ಲಿಟಲ್ ಚಾಲೆಂಜಿಂಗ್. ಇಟ್ ವಾಸ್ ಎ ನ್ಯೂ ಫಾರ್ ಮಿ. ಯೂಶ್ವಲಿ ವಿ ವುಡ್ ಹವ್ ಸೀನ್ ಅಂದರೆ ಹೀರೋನ ಒಂದು ಸೀನಲ್ಲಿ ತೋರಿಸಿದ್ರೆ ನೆಕ್ಸ್ಟ್ ಹೀರೋಯಿನೋ ವಿಲ್ಲನ್ನ ತೋರಿಸ್ತಾಯಿದ್ರು. ಬಟ್ ಇಲ್ಲಿ ಆ ಥರ ಅಲ್ಲ, ಹೀರೋನ ತೋರಿಸಿದ್ರೆ ನೆಕ್ಸ್ಟ್ ಸೀನ್ ಹೀರೋ, ಆ ಥರ. ಅದರಲ್ಲಿ ನಂಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ 6 years ಜರ್ನಿ ಆ್ಯಂಡ್ ಐ ಟ್ರಾವೆಲ್ಡ್ ಜಸ್ಟ್ ವಿತ್ ದ ಜರ್ನಿ ಸರ್. ಅಂದರೆ ಆ ಜರ್ನಿನ ಅಂದರೆ ಕ್ಲೈಮ್ಯಾಕ್ಸಿಗೆ ಬರಬೇಕು, ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಮೆಸೇಜ್ ಇರಬೇಕು, ಆ ಥರ ನನ್ನ ಅಪ್ರೋಚ್ ಮಾಡಿಲ್ಲ. ಲೆಟ್ ಕ್ಯಾರೆಕ್ಟರ್ ಅಂದರೆ ಅವನೇನು ಡಿಸ್ಕವರ್ ಮಾಡ್ಕೊತಾನೆ ಆ ಥರ ಹೋಗೋಣ ಅಂತಲೇ ಹೋಗಿದ್ದು. ಪರ್ಫೆಕ್ಟ್. ಇದೇ ನಾನು ದಿಸ್ ಇಸ್ ಅ ಬ್ಯೂಟಿಫುಲ್ ಸೆಗ್ವೆ ಟು ಮೈ ನೆಕ್ಸ್ಟ್ ಕ್ವೆಶ್ಚನ್. ಯಾಕಂದರೆ ಅದನ್ನು ಕೇಳಬೇಕು ಅಂತ ಇದ್ದೆ. ಈಗ ಇದು ಪಿಯೋಟ್ ಅನ್ನೋ ಒಂದು ಚಿತ್ರವೇ ಒಂದು, ಆ ಕಥೆಯೇ ಏನು ಅಂದರೆ, ನಾನು ಪ್ರೇಕ್ಷಕನಾಗಿ ಐ ಆಮ್ ಫಾಲೋಯಿಂಗ್ ದಿ ಜರ್ನಿ ಆಫ್ ದಿಸ್ ಕ್ಯಾರೆಕ್ಟರ್ ಕಾಲ್ಡ್ ಪೀಟರ್ ಪ್ಯಾಟ್ರಿಕ್ ಅಲ್ವಾ? ಬಟ್ ಅವನ ಜರ್ನಿಯನ್ನು ಹೇಗೆ ಡಿಸೈಡ್ ಮಾಡಿದ್ರಿ ಅಂತ ನನಗೆ ಗೊತ್ತಾಗಬೇಕಿತ್ತು. ಬಿಕಾಸ್ ಆಲ್ಮೋಸ್ಟ್ ಲೆಟ್ಸ್ ಸೇ 2ನೇ 3ನೇ ದೃಶ್ಯದಿಂದಲೇ ಇವನ ಆಲ್ಕೋಹಾಲಿಸಮ್ ಶುರುವಾಗುತ್ತೆ. ಕುಡಿತಾನೆ ಹೋಗ್ತಾನೆ ಅಲ್ವಾ? ಬಟ್ ಅದರಲ್ಲೂ ಸ್ವಲ್ಪ ಏರಿಳಿತಗಳನ್ನು ಕೊಡ್ತಾ ಹೋಗಬೇಕಲ್ವ. ಫಾರ್ ಎಕ್ಸಾಂಪಲ್, ಇವನೊಂದು ಟೀ ಶಾಪನ್ನು ಇಡ್ತಾನೆ, ರೈಟ್? ಸೊ ಈ ಥರದನ್ನು ಹೇಗೆ ಡಿಸೈಡ್ ಮಾಡಿದ್ರಿ? ಇವನು ಬರೀ ಕುಡಿಯೋದನ್ನೇ ತೋರಿಸ್ಲಿಕ್ಕಾಗಲ್ಲ, ಕುಡಿಯೋದನ್ನೇ ತೋರಿಸ್ಬಿಟ್ಟು ಕೊನೆಗೊಂದು ಪರಿವರ್ತನೆಯನ್ನು, ಒಂದು ಚೇಂಜನ್ನು ತೋರಿಸ್ಲಿಕ್ಕೆ ಆಗೋಲ್ಲ. ಮಧ್ಯದಲ್ಲಿ ಏನಾದರೂ ಹೈಸ್ ಆ್ಯಂಡ್ ಲೋಸ್ ಕೊಡಬೇಕಲ್ಲ, ಅದನ್ನು ಹೇಗೆ ಡಿಸೈಡ್ ಮಾಡ್ತಾ ಹೋದ್ರಿ? Sir, so we just want one catalyst to move the story in the beginning. That we used Rita going away. That's the inciting incident anta. Inciting incident, sir. So allinda what I thought was like, let me just travel with this guy called Peter. ಆ್ಯಂಡ್ ದೆನ್ ನೀವೆಲ್ಲ ಥರ ನಾನೆಲ್ಲನೂ ಕುಡಿಯೋದು ತೋರ್ಸೋಕ್ಕಾಗಲ್ಲ. ನಾನು ಕ್ಲೋಸರ್ ಟು ಲೈಫ್ನ ಹೆಂಗೆ ಅಪ್ರೋಚ್ ಮಾಡೋ ಥರ, ಫಾರ್ ಮೀ ಪಿಯೋಟ್ ಇಸ್ ಮೋರ್ ದೆನ್ ಎ ಫಿಲಮ್, ಇಟ್ ಈಸ್ ಲೈಕ್ ಎ ಲೈಫ್ ಆಫ್ ಎ ಪೀಟರ್. ಆ ಥರ ನಾನು ಅಪ್ರೋಚ್ ಮಾಡೋಣ ಅಂತಲೇ ಲೈಕ್ ಒಂದು ಓಕೆ ಲೆಟ್ ಮೀ ಸಿ ಒಂದು 6-7 years ಅವ್ನ ಲೈಫಲ್ಲಿ ಸ್ಟ್ರಗಲ್ಲು. ಈ 6-7 years ಆಫ್ ಅದೊಂದು ಫೇಸು, ಅದ್ರಲ್ಲಿ ಸಬ್ ಫೇಸಸ್ಸು ಒಂದು 6 ಫೇಸಸ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಸೊ ಲೈಕ್ ಫಸ್ಟ್ ಫೇಸ್ ಬಂದುಬಿಟ್ಟು ಇಫ್ ಯು ಸಿ ಫಾರ್ಮಲ್ ಶರ್ಟ್ಸ್ ಹಾಕ್ತಾರೆ, ಫಾರ್ಮಲ್ ಶರ್ಟ್ಸು, ಆ ಫೇಸ್ ಆಫ್ ಲೈಫು ಹೀರೋಯಿನ್ ಬಿಟ್ಟು ಹೋಗ್ತಾರೆ, ಅದಾದಮೇಲೆ ಫಾರ್ಮಲ್ಲು ಕೆಲಸ ಹೋಗುತ್ತೆ, ಆ ಥರ ಫೇಸ್ ಆಫ್ ಲೈಫ್. ಅದಾದಮೇಲೆ 1 year ಆದಮೇಲೆ ಚೆಕ್ ಶರ್ಟ್ಸು, ಆ ಒಂದು ಫೇಸ್ ಆಫ್ ಲೈಫ್. ಅದಾದಮೇಲೆ ಆದರ್ಶ್ ಬರ್ತಾರೆ, ಟಿ ಶರ್ಟ್ಸ್, ಆ ಜರ್ನಿ ಅದನ್ನು ತೋರಿಸೋದು. ಹಂಗೆ ಓಕೆ ಅಟ್ ಒನ್ ಆಫ್ ಪಾಯಿಂಟ್ ಇಂಟರ್ವಲ್ ಆದಮೇಲೆ ಅವನಿಗೂ ಒಂದು ಇಂಟರ್ವಲ್ ಆದಮೇಲೆ ಇನ್ನೂ ಒಂದು ಬ್ರೇಕ್ ಬೇಕು. ಸೊ ವಿ ಟ್ರೈಡ್ ಸಮಥಿಂಗ್ ಲೈಕ್ ಟೀ ಶಾಪ್. ಅವನು ಅಫ್ಕೋರ್ಸ್ ಅವ್ನು ಬಡ್ಡಿ ಬಿಸ್ನೆಸ್ ಮಾಡಿದ್ರು ಸ್ವಲ್ಪ ದಿನ ಸಸ್ಟೈನ್ ಮಾಡೋಕ್ಕಾಗುತ್ತೆ, ಬಟ್ ಈ ಹ್ಯಾಸ್ ಟು ಡೂ ಸಮಥಿಂಗ್ ಅಲ್ಲ ಸರ್. ಅಟ್ ಒನ್ ಪಾಯಿಂಟ್ ಎಷ್ಟು ದಿನ ಅಂತ ಸುಮ್ಮನೆ ಇರೋಕ್ಕಾಗುತ್ತೆ, ಅಟ್ ಒನ್ ಪಾಯಿಂಟ್ ಈ ಹ್ಯಾಸ್ ಟು ಡೂ ಸಮಥಿಂಗ್ ಅಲ್ಲ. ಸೊ ವಿ ವೆಂಟ್ ಫಾರ್ ಅದೇ ಟೀ ಶಾಪ್ನ ಥರನ. ಯಾಕಂದ್ರೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಿ ಟೀ, ಇವನಿಗೇನೋ ಟೀ ಬಿಸ್ನೆಸ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಬ್ಯಾಂಗ್ಳೂರ್ ಲಾಟ್ ಆಫ್ ಪೀಪಲ್ ವೇರ್ ಇಂಟ್ರೆಸ್ಟೆಡ್ ಇನ್ ಟೀ ಬಿಸ್ನೆಸ್, ಅದೇ 1 year 2 years ಬಿಫೋರ್. ಇವಾಗ ಗೊತ್ತಿಲ್ಲ, ಬಟ್ 1 year 2 year ಬಿಫೋರ್ ಲಾಟ್ ಆಫ್ ಪೀಪಲ್ ವೇರ್ ಇಂಟ್ರೆಸ್ಟೆಡ್ ಟು ಡೂ ಟೀ ಬಿಸ್ನೆಸ್, ಎಸ್ಪೆಷಲಿ ಇಂಜಿನಿಯರ್ಸ್. Because they were earning good money. Lot of tea shops would have ಅಂದರೆ ಔಟ್ಲೆಟ್ಸ್ ಬಂದಿರತ್ತೆ ಲಾಸ್ಟ್ 2 years ಅಲ್ಲಿ. ಸೊ ವಿ ಜಸ್ಟ್ ಅಡ್ಯಾಪ್ಟೆಡ್ ದಟ್ ಆ್ಯಕ್ಚುಲಿ. ಆ್ಯಂಡ್ ದೆನ್ ಹಂಗೆ ಹೆಂಗೆ ಜರ್ನಿನ ಟ್ರಾವೆಲ್ ಮಾಡ್ಬೋದು. ಅಟ್ ಒನ್ ಪಾಯಿಂಟ್ ಈ ವಿಲ್ ಬ್ರೇಕ್ ಎವ್ರಿ ಪಾಯಿಂಟ್ ಈ ವಾಂಟ್ಸ್ ಟು ಕಮ್ ಔಟ್. ಅದೇ ಲೈಕ್ ಮೋರ್ ಐ ವಾಂಟೆಡ್ ಟು ಕಮ್ ಔಟ್
ಮೋರ್ ಐ ಗೆಟ್ ಇನ್ ಟು ಆಲ್ಕೋಹಾಲ್. ಅದೆಲ್ಲೋ ಒಂದು ಕಡೆ ಅದು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ರಿ ಸರ್. ಓಕೆ, ವಿಲ್ ಟೇಕ್ ಒನ್ ಸ್ಟೆಪ್ ಬ್ಯಾಕ್. ಈಗ ಈ ಒಂದು ಕಥೆಯ ಸ್ಫೂರ್ತಿ ನಿಮಗೇನು? ವೈ ಡಿಡ್ ಯು ವಾಂಟ್ ಟು ಚೂಸ್ ದಿಸ್? Peotu, sir. ಹಾಂ Sir, I thought we need to discuss about alcohol, sir, because today lot of people consume alcohol. ಹೌದು. And lot of people are addicted to the alcohol. And I see lot of people ಅಂದರೆ ತುಂಬ ಜನ ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರನ್ನ ಹೆಂಗೆ ಸೊಸೈಟಿ ನೋಡ್ತಾರೆ, ಲೈಕ್ ಪಿಯೋಟ್, ಆ್ಯಂಡ್ ದೇ ಲೇಬಲ್ ದೆಮ್, ಒಬ್ಬನ ಲೇಬಲ್ ಮಾಡ್ತಾರಲ್ಲ. ಐ ಫೆಲ್ಟ್ ಸಮ್ವೇರ್ ಇಟ್ ಇಸ್ ಅ ರಾಂಗ್. ಪಿಯೋಟ್ ಇಸ್ ಇಟ್ ಇಸ್ ಲೈಕ್ ಎ ಬ್ಯಾಡ್ ವರ್ಡ್ ಸ್ಕೋಲ್ಡಿಂಗ್, ಅಂದರೆ ಕುಡುಕರನ್ನ ಬಯ್ಯೋ ಥರ ಒಂದು ವರ್ಡು. ಆ ಲೇಬಲಿಂಗ್ ಬೇಡ ಅನ್ನೋದು ನನಗೆಲ್ಲೋ ಅನಿಸ್ತಾ ಇತ್ತು. ಅವ್ರನ್ನ ಏನಕ್ಕೆ ನಾವು ಲೇಬಲ್ ಮಾಡ್ತಾಯಿದ್ದೀವಿ? ಆ್ಯಂಡ್ ದೆನ್ ಓಲ್ ಐಡಿಯಾ, ಲೆಟ್ ಮಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅನ್ ಆಲ್ಕೋಹಾಲಿಕ್ ಪರ್ಸನ್, ಬಿಕಾಸ್ ಅಡಿಕ್ಷನ್ ಇಸ್ ಅ ಬಿಗ್ಗರ್ ಟರ್ಮ್. ಲೈಕ್ ಹ್ಯಾಬಿಟ್ ಇಸ್ ಅ ಡಿಫ್ರೆಂಟ್, ಅಡಿಕ್ಷನ್ ಇಸ್ ಅ ಡಿಫ್ರೆಂಟ್. ಅಡಿಕ್ಷನ್ ಇಸ್ ಲೈಕ್ ಎ ರಿಪಿಟೇಟಿವ್. ಅದಕ್ಕೆ ನಾವು ಲಾಟ್ ಆಫ್ ರಿಪಿಟೇಟಿವ್ ಶಾರ್ಟ್ಸ್ ಯೂಸ್ ಮಾಡಿರ್ತೀವಿ ಫಿಲ್ಮಲ್ಲಿ. ಆ ಒಂದೇ ಮನೆ, ಲೈಕ್ ಇನ್ ದ ಮೂಡ್ ಫಾರ್ ಲವ್, ಲಾಟ್ ಆಫ್ ರಿಪಿಟೇಟಿವ್ ಆ ಶಾರ್ಟ್ಸ್ ಅಗೇನ್ ಆ್ಯಂಡ್ ಅಗೇನ್. So all this were small choices that was made in order to show the addiction, sir. So like this, somewhere I thought let us discuss about this. ಬಟ್ ಯಾಕೆ ನಿಮ್ಗೆ ಅಷ್ಟು ಸ್ಟ್ರಾಂಗ್ಲಿ ಅನ್ನಿಸ್ತು ಇದನ್ನು ನಾವು ಡಿಸ್ಕಸ್ ಮಾಡಲೇಬೇಕು ಅಂತ? Yes, sir, because if you see, I don't know whether I can say this, ಫಿಲ್ಮಲ್ಲಿ ಲಾಸ್ಟಲ್ಲಿ ಡ್ರಿಂಕಿಂಗ್ ಆಲ್ಕೋಹಾಲ್ ಇಸ್ ನಾಟ್ ಎ ಸಿನ್. ಲೈಕ್ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಸರ್. ಐ ಥಾಟ್ ಲೆಟ್ ಮೀ, ನನಗೆ ಆ ಎಂಟೈರ್ ಕಾನ್ವರ್ಸೇಷನ್ ತುಂಬ ಇಷ್ಟ ಆಯಿತು. ಡ್ರಿಂಕ್ ಅದನ್ನು ವ್ಯಸನವಾಗಿ ಮಾಡ್ಕೊಳ್ಳೋದು ಸಿನ್, ಕುಡಿಯೋದೇ ಸಿನ್ ಅಲ್ಲ ಅಂತ. ಅದು ಮಾತ್ರ ಅಲ್ಲ, ಅದರಲ್ಲಿ ಇನ್ನೆರಡು ಡೈಲಾಗ್ಸ್ ಬಂತು, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ದಟ್ ಎಂಟೈರ್ ಕಾನ್ವರ್ಸೇಷನ್ ಐ ರಿಯಲಿ ಲೈಕ್ಡ್. ಹಾಂ ಶೋರ್ ಸರ್. ಅದೇ ಸರ್, ಲೈಕ್ ಡ್ರಿಂಕಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಸಿನ್ ಸರ್, ಬಟ್ ಇದು ಯಾರಿಗೂ ಗೊತ್ತಿಲ್ಲ. ಮೇ ಬಿ ಟುಡೇ ಡ್ರಿಂಕಿಂಗ್ ನಾರ್ಮಲೈಸ್ ಮಾಡಿರ್ತಾರೆ, ಕುಡುಕರು ಕೂಡ ನಾರ್ಮಲೈಸ್ ಮಾಡ್ಕೊಂಡಿರ್ತಾರೆ, ನಾನು ಕುಡಿತೀನಿ, ಇಟ್ಸ್ ಓಕೆ ಫಾರ್ ಮೀ ಅಂತ. ಅದು ಬರೀ ಸರ್ಫೇಸ್ ಲೆವೆಲಲ್ಲಿ ಸರ್, ಬಟ್ ಡೀಪರ್ ಲೆವೆಲಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಗಿಲ್ಟ್ ಇರುತ್ತೆ, ಅವ್ರು ಸೆಲ್ಫ್ ಕಂಡಮ್ ಮಾಡ್ಕೊಂಡೇ ಇರ್ತಾರೆ. ಆ್ಯಂಡ್ ದಿಸ್ ಗಿಲ್ಟ್ ಆ್ಯಂಡ್ ದಿಸ್ ಸೆಲ್ಫ್ ಕಂಡಮ್ ವಾಟ್ ಇಟ್ ಡಸ್ ಅಂದರೆ ಇಟ್ ರಿಪೀಟ್ಸ್. ಇಟ್ ಈಸ್ ಲೈಕ್ ಎ ಸೈಕಲ್. ಶಿಟ್ ಬೇಡ, ನಾ ಮಾಡಬಾರ್ದಾಗಿತ್ತು ಅಂತ. ಬಟ್ ನೆಕ್ಸ್ಟ್ ಡೇ ಇದ್ದರೆ ಯುವರ್ ಬಾಡಿ ನೀಡ್ಸ್ ದಟ್ ಸಮ್ವೇರ್. ಅದು ಹೆಂಗೇನಂದರೆ ಮೈಂಡ್ ನೀಡ್ಸ್ ಇಟ್, ಮೈಂಡ್, ಬಾಡಿ ಆ್ಯಂಡ್ ಎವ್ರಿಥಿಂಗ್ ನೀಡ್ಸ್ ಇಟ್. ಎಲ್ಲೋ ಒಂದು ಕಡೆ ಅಡಿಕ್ಷನ್ ಇಸ್ ಅ ಬಿಗರ್ ವರ್ಡ್, ಲೈಕ್ ಇಟ್ ಎನ್ಸ್ಲೇವ್ಸ್ ಅಸ್. ಐ ವಾಂಟೆಡ್ ಟು ಸೇ ದ ಟ್ರೂತ್ ಆ್ಯಂಡ್ ಆಲ್ ಓವರ್ ಲೈಕ್ ದ ವರ್ಲ್ಡ್ ಹೆಂಗೆ ನೋಡ್ತಾರೆ ಅಂದರೆ ಡ್ರಿಂಕಿಂಗ್ ಆಲ್ಕೋಹಾಲ್ ಇಸ್ ಅ ಸಿನ್, ಬಟ್ ದಟ್ಸ್ ನಾಟ್ ದ ಟ್ರೂತ್. ಅದನ್ನು ನಾನು ಜನಗೆ ಹೇಳ್ಬಿಡೋಣ, ಯಾಕಂದರೆ ಜನಕ್ಕೆ ಗೊತ್ತಾಗಲಿ, ಈ ಥರ ಒಂದು ಟ್ರೂತ್ ಗೊತ್ತಾಗಲಿ. ಯಾರಿಗೂ ಗೊತ್ತಿಲ್ಲ. ಡ್ರಿಂಕಿಂಗ್ ಇಟ್ ಸೆಲ್ಫ್ ಇಸ್ ನಾಟ್ ಎ ಸಿನ್. That doesn't mean I encourage you to go and drink. You are already drinking. But you don't know that drinking itself is not a sin. Only drunkenness is a sin. Why I will tell, sir, drunkenness is a sin. When you drunk too much, you may end up doing sin. ಅದು ಏನಂದರೆ ನಿನ್ನ ಬಾಡಿನ ನೀನು ಕೆಚ್ಕೊಳ್ಬೋದು, ನೀನು ರೋಡಲ್ಲಿ ಜಗಳ ಆಡ್ಬೋದು, ಇಲ್ಲಾಂದರೆ ನಿನ್ನ ಪ್ಯಾಂಟಲ್ಲೇ ನೀನು ದಟ್ ಆ ಥರ ವಿಷಯಗಳು ಮಾಡ್ಬೋದು. ಇಲ್ಲಾಂದರೆ ವೇರ್ ಯು ಲೂಸ್ ಕಂಟ್ರೋಲ್ ಆಫ್ ಯುವರ್ ಓನ್ ಸೆಲ್ಫ್ ಆ್ಯಂಡ್ ಇಂಡಲ್ಜ್ ಇನ್ ಸಿನ್. ದಟ್ ಈಸ್ ವಾಟ್ ದ ಹೋಲ್ ಐಡಿಯಾ, ಸರ್. ಸೊ ಡ್ರಿಂಕ್ ರೆಸ್ಪಾನ್ಸಿಬಲಿ ಇನ್ ಎ ವೆರಿ ಲಿಟಲ್ ವೇ. ಐ ಆಮ್ ನಾಟ್ ಟೆಲ್ಲಿಂಗ್ ನೀವು ಈ ಥರ ಅಂದರೆ ಎಲ್ಲೂ ನಾನು ಬೇರೆಯವ್ರಿಗೆ ಎನ್ಕರೇಜ್ ಮಾಡ್ತಾಯಿಲ್ಲ. ಅಂದರೆ ಹೂ ಈಸ್ ಅಡಿಕ್ಟೆಡ್ ಅವರಿಗೆ ನಾನು ಹೇಳ್ತಾಯಿದ್ದೀನಿ, ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟು ಕಡಿಮೆ ನೀವು ಕುಡಿದ್ರೆ ಅದು ನಿಮಗೂ ಒಳ್ಳೆಯದು, ನಿಮ್ಮ ಸುತ್ತಿ ಇರೋರು ಎಲ್ರಿಗೂ ಒಳ್ಳೆಯದು. ಎಕ್ಸಲೆಂಟ್. ಅಲ್ಲಿಗೆ ಇದು ತುಂಬ ಒಂದು ಪ್ರೊಫೌಂಡ್ ಅಪ್ರೋಚ್. ಅದು ಸ್ವಲ್ಪ ನೀವು ಆ್ಯಕ್ಚುಲಿ ಡೀಪಾಗಿ ಹೇಳ್ತಾ ಇದ್ದೀರಾ, ಅದನ್ನು ಆಡಿಯನ್ಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ ಚರ್ಚಲ್ಲಿ ಫಾದರ್ ಕೂಡ ಅದೇ ಹೇಳ್ತಾರೆ, ಬ್ಯೂಟಿಫುಲ್ಲಾಗಿ ಹೇಳ್ತಾರೆ, ಕ್ವಿಟ್ ಟ್ರೈಂಗ್ ಟು ಕ್ವಿಟ್ ಅಲ್ವಾ? ಅದೇ ಅಲ್ವಾ ಹೇಳೋದವರು? ಆ ಥಾಟ್, ಬಿಕಾಸ್ ದಟ್ ಈಸ್ ದಿ, ತುಂಬ ಚೆನ್ನಾಗಿ ಹೇಳಿದ್ರು. ಈಗ ನಾನು ಯಾರೇ ಕುಡಿಬೇಕಾದರೂ ಕೂಡ ಆ ಗಿಲ್ಟಿಂದ ಹೊರಬರೋಕ್ಕಾಗದೆ ಆ ಗಿಲ್ಟನ್ನು ಮರೆಯೋಕೋ ವಾಟ್ ಎವರ್ ಮತ್ತೆ ಅದನ್ನೇ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ತಪ್ಪಾಗಿ ನೋಡೋದ್ರಿಂದಲೇ ಇದು ಶುರು ಆಗ್ತಿರತ್ತೆ ಅಂತ, ರೈಟ್? ಸೊ ಯು ಆರ್ ಸೇಯಿಂಗ್ ಕ್ವಿಟ್ ಟ್ರೈಂಗ್ ಟು ಕ್ವಿಟ್, ಅದನ್ನು ಹೇಳಿ. ಇಟ್ಸ್ ಆ್ಯಂಡ್ ಪ್ಲಸ್ ಹೌ ಯು ರೌಂಡ್ ಇಟ್ ಆಫ್ ಇಸ್ ಇವನ್ ಮೋರ್ ಬ್ಯೂಟಿಫುಲ್. ಯು ಸೇ ಅಕ್ಸೆಪ್ಟ್ ಆ್ಯಂಡ್ ಸರೆಂಡರ್. ಅದ್ರ ಬಗ್ಗೆ ಮಾತಾಡಿ ಫುಲ್. ಸರ್, ಐ ಮೀನ್ ಮೋಸ್ಟ್ ಆಫ್ ದ ಲೈಫ್ ಇಸ್ ಸ್ಟಕ್ ಈ ಥರ ಅಲ್ಲ ಸರ್. ತುಂಬ ಜನ ಪೀಪಲ್ಸ್ ಲೈಫ್ ಈ ಥರ ಸ್ಟಕ್ ಆಗಿದೆ ಆ್ಯಕ್ಚುಲಿ. ಅಂದರೆ ಲೈಕ್ ಎವ್ರಿಬಡಿ ಸಮ್ವೇರ್ ದೇ ಆರ್ ಟ್ರೈಂಗ್ ಟು ಕ್ವಿಟ್ ಸಮಥಿಂಗ್, ನಾಟ್ ಜಸ್ಟ್ ಆಲ್ಕೋಹಾಲ್ ಸರ್. Something they are trying to quit, maybe smoke or anything, sir. But
the whole idea, they doesn't know that more you try to quit, more you do. ಲವ್ಲಿ. Somewhere I wanted to say, first stop trying to quit. That's why ಅದು ಹಂಗೆ ಅಂದರೆ ಅದಿನ್ನ ಸ್ವಲ್ಪ ಬ್ಯೂಟಿಫುಲ್ ಆಗಿ ಹೇಳೋದಕ್ಕೆ ಕ್ವಿಟ್ ಟ್ರೈಂಗ್ ಟು ಕ್ವಿಟ್ ಆ ವರ್ಡ್ ಐ ಮೀನ್ ಆ ಅಂದರೆ ಇಟ್ಸ್ ಲೈಕ್ ಎ ಪ್ರಾವರ್ಬ್ ಅದು ನಂಗೆ ಸಿಕ್ತು. ಸೊ ಐ ಯೂಸ್ಡ್ ಇಟ್ ಲೈಕ್ ಕ್ವಿಟ್ ಟ್ರೈಂಗ್ ಟು ಕ್ವಿಟ್. ಆ್ಯಂಡ್ ದೆನ್ ವಾಟ್ ವಾಸ್ ದ ಸೆಕೆಂಡ್? Acceptance and surrender. Sir, accept and surrender is somewhere we all need to do, sir. Like sometimes we need to accept. Today, like I can openly say my film is not doing good in the box office. Somewhere I feel very bad, but I need to accept. Okay, I need to accept. ಅದರಿಂದ ನಾನು ಏನು ಫೀಲ್ ಮಾಡ್ಕೊಂಡೇ ಇರೋಕ್ಕಾಗಲ್ಲ. I need to accept. And then somewhere I felt like ನಾಟ್ ಜಸ್ಟ್ ಅಕ್ಸೆಪ್ಟ್ ಮಾತ್ರ ಬೇಡ, ಎಲ್ಲೋ ಒಂದು ಕಡೆ ನನ್ನ ಲೈಫ್ನ ನಾನು ಇನ್ನೂ ಲೀಡ್ ಮಾಡಬೇಕಂದ್ರೆ ಐ ನೀಡ್ ಟು ಸರೆಂಡರ್. ಐ ಬಿಲೀವ್ ಇನ್ ಗಾಡ್, ಸೊ ಐ ವುಡ್ ಲೈಕ್ ಟು ಸರೆಂಡರ್ in God's hand and then move forward, sir. Surrendering na ನೀವು because I need some kind of a hope. ಸರಿ, ಲವ್ಲಿ. ಸರೆಂಡರಿಂಗ್ ನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಿ? Sir, surrender is something where I feel like my burdens and my pain and whatever I try alla, I somewhere like I need to surrender, or whatever I try alla. Now I wanted to try leaving the alcohol. At one point I'm not able to. So ಅದಕ್ಕೆ ನಾನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂದರೆ, ಗಾಡ್ ಐ ಆಮ್ ನಾಟ್ ಏಬಲ್ ಟು ಡೂ ಇಟ್, ಐ ವುಡ್ ಲೈಕ್ ಟು ಸರೆಂಡರ್ ಇಟ್ ಟು ಯು, ಯು ಪ್ಲೀಸ್ ಹೆಲ್ಪ್ ಮೀ. ಸರೆಂಡರ್ ವಾಟ್ ಟು ಯು? Surrender whatever it is, sir. Whether it is an alcohol or whether it is a ivaga I need a success. I keep trying, but after one time I need to somehow surrender my trying things also, like in the way, like if I'm trying for IAS, I keep trying alla. At one point I'll try to surrender it to God, so he will help me. ಆ ಥರ ನಮ್ಮ ಥಾಟ್ ಪ್ರೋಸೆಸ್ ಆ್ಯಕ್ಚುಲಿ. ಲವ್ಲಿ. ಸಿ, ಒಂದು ಫಿಲ್ಮ್ ಮೇಕರ್ ಆಗಿರೋದು ಇಟ್ಸ್ ಅ ಡಿಫಿಕಲ್ಟ್ ಜರ್ನಿ. ಇಟ್ಸ್ ಅನ್ ಆರ್ಡಿಯಸ್ ಜರ್ನಿ ಇನ್ ಇಟ್ಸ್ ಓನ್. ಸೊ ನೀವು ನಿಮ್ಮ ಈ ಜರ್ನಿಯಲ್ಲಾಗಲಿ ಅಥವಾ ಲೈಫಲ್ಲೇ ಆಗಲಿ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದು ಯಾವುದು? ಆ್ಯಂಡ್ ಎನಿವೇ ನೌ ಯು ನೋ ದಟ್ ಯು ಹ್ಯಾವ್ ಟು ಸ್ಟಾಪ್, ಯು ಹ್ಯಾವ್ ಟು ಕ್ವಿಟ್ ಟ್ರೈಂಗ್ ಟು ಕ್ವಿಟ್. ಸೊ ವಾಟ್ ಇಸ್ ಇಟ್ ದಟ್ ಯು ವಾಂಟೆಡ್ ಟು ಕ್ವಿಟ್ ಆಲ್ವೇಸ್? I always wanted to quit unhealthy food habits. That is one thing. And the second thing I always wanted is I gossiping few people. Adar ಬಗ್ಗೆ I'm not addicted to like alcohol or smoking or anything, sir. So ಈ ಥರ ಅಂದರೆ ಎವ್ರಿಬಡಿ ಹ್ಯಾಸ್ ಲೈಕ್ ಮೇ ಬಿ ಸಿ, ಅವ್ರಿಗೆ ಆಲ್ಕೋಹಾಲ್ ಬ್ಯಾಡ್ ಹ್ಯಾಬಿಟ್ ಇರ್ಬೋದು, ನನಗೆ ಗಾಸಿಪಿಂಗ್ ಬ್ಯಾಡ್ ಹ್ಯಾಬಿಟ್ ಆಗಿರ್ಬೋದು, ಇಲ್ಲಾಂದರೆ ನನಗೆ ಲೈಕ್ ಓವರ್ ಈಟಿಂಗು ಆರ್ ಈಟಿಂಗ್ ಜಂಕ್ ಫುಡ್ಸ್, ಆಲ್ ಆರ್ ಸೇಮ್, ಸರ್. ಅಂದರೆ ನಮ್ಗೆ ಯಾವ ಕಂಫರ್ಟಬಲ್ ಇದೆ ಅದನ್ನು ಇಟ್ಟು ನಾವು ಬೇರೆಯವ್ರನ್ನ ಜಡ್ಜ್ ಮಾಡ್ತೀವಿ. ಕರೆಕ್ಟ್. ಅವ್ರಿಗೆ ಈ ಹ್ಯಾಬಿಟ್ಸ್ ಇರಲ್ಲ. ಕರೆಕ್ಟ್. ದೇ ಜಸ್ಟ್ ಮೈಟ್ ಹ್ಯಾವ್ ಆಲ್ಕೋಹಾಲ್ ಅನ್ನೋದು, ಬಟ್ ದೇ ಮೈಟ್ ಬಿ ಎ ವೆರಿ ಗುಡ್ ಪೀಪಲ್. ಕರೆಕ್ಟ್. Today not all like I don't know how to say this. Today not all great people are famous people, and not all famous people are great people. So ಆ ಥರ ಸರ್ ನನಗೆ ಈ ಥರ there are other few bad habits which I have, which I would like to try to quit. Maybe laziness also we could say. ಆ ಥರ ತುಂಬ ಇದೆ ಸರ್. Just to close this topic, ಇದರ ಬ್ಯೂಟಿ ಏನು ಅಂದರೆ, ನೀವು ಮನುಷ್ಯ ಯಾವುದನ್ನೇ ಗುಡ್ ಬ್ಯಾಡ್ ಅಂತ ನೋಡ್ಲಿಕ್ಕೆ ಹೋದಾಗ ಯಾವುದೋ ಒಂದು ಗುಡ್ ಬ್ಯಾಡ್ ಅಂತ ನೋಡಲಿಕ್ಕೆ ಹೋಗಬಾರ್ದು ಅನ್ನೋದೊಂದು. ಯಾಕಂದರೆ ಬ್ಯಾಡ್ ಅಂತ ಅವನು ಏನನ್ನ ಕನ್ಸಿಡರ್ ಮಾಡ್ತಾನೋ, ಅಕಸ್ಮಾತ್ ಅವನು ಅದಕ್ಕೆ ಆ ವ್ಯಸನ ಅವನಿಗಿದ್ರೆ ಅದರಿಂದ ಅವ್ನು ಹೊರಗೆ ಬರೋಕ್ಕೆ ಆಗಲ್ಲ. ಬಿಕಾಸ್ ಅವ್ನಿಗೆ ಗೊತ್ತು ಅದು ಬ್ಯಾಡ್ ಅಂತ, ಅನ್ಕೊಂಡ್ಬಿಟ್ಟಿದ್ದಾನೆ ಬ್ಯಾಡ್ ಅಂತ. ಆ ಬ್ಯಾಡಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ, ಅದೊಂದು ಸ್ಟ್ರಗಲ್ಲು. ಆ ಸ್ಟ್ರಗಲಿಂದ ಮತ್ತೆ ಆ ಬ್ಯಾಡನ್ನು ಮಾಡ್ತಾ ಹೋಗ್ತಾನೆ. Right, so it was very well put. I just wanted to add one more thing for you. The whole problem is, if you think yourself as a sinner, you will do sin. But you think yourself as a righteous person. You are a right person who made a sin or who made a mistake. And then if world calls you a sinner, don't accept it. Accept it as a right person. Then right person did a mistake. Your standing doesn't change. You are a right person. Correct. But if you think yourself as a sinner, you will end up doing the sin. That's the whole problem. ಎಕ್ಸಲೆಂಟ್. ಯಾಕಂದರೆ ಅವ್ರ ಫಾದರ್ ಕೂಡ ಹೇಳ್ತಾರೆ,
ಲೂಸರ್ ಅಂತ ಇವನು ಹೇಳ್ತಾನೆ ಪೀಟರ್. Yes, sir, ಬಟ್ yes, sir. ನೀನೇ ಯಾಕೆ ಲೂಸರ್ ಅನ್ಕೊಳ್ತೀಯ ಅಂತ ಹೇಳ್ತಾರೆ. God sees you as a winner. God sees you as a winner. That's what, sir. Let world label na bitbidana. God created you as a masterpiece. You are your own masterpiece, sir. ಅದು ನಮಗೆ ಗೊತ್ತಾಗಬೇಕು ಎಲ್ಲೋ ಒಂದು ಕಡೆ. ನಾನು ಈ ಪ್ರಶ್ನೆಯನ್ನು ಕೂಡ ಕೇಳ್ತೀನಿ, ತುಂಬ ಒಂದು ಪ್ಯೂರ್ ಇಂಟೆನ್ಷನಿಂದನೇ ಕೇಳ್ತೇನೆ, ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ ನಿಮಗೆ. ಬಿಕಾಸ್ ತುಂಬ ಆಫನ್ ನಮಗೆ ಪ್ರೊಟ್ಯಾಗನಿಸ್ಟು ಲೆಟ್ಸೆ ಕ್ರಿಶ್ಚಿಯನ್ ರಿಲಿಜನ್ನ ಫಾಲೋ ಮಾಡೋ ಥರ ಇರೋದಿಲ್ಲ, ರೈಟ್? ನಿಮಗೆ ಅದೇನಾದರೂ ಥಾಟ್ ಬಂತಾ ಇಲ್ಲಾದರೂ, ಓ ವಿಲ್ ಇಟ್ ಬಿ ಓಕೆ, ಜನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರಾ, ಅಥವಾ ಓಕೆ ಇವನನ್ನೊಂದು ಹಿಂದೂ ಕ್ಯಾರೆಕ್ಟ್ರಾಗೆ ಇಟ್ಬೋಣ ಅನ್ನೋ ಥರ ಥಾಟ್ಸ್ ಏನಾದರೂ ಬಂತಾ? ಇಲ್ಲ ಸರ್, ಪೀಟರ್ ಅಂತ ಒಂದು ಕ್ಯಾರೆಕ್ಟರ್ ನಾವು ಬಿಲ್ಡ್ ಮಾಡಿದ್ರಿ, ಅಂದರೆ ಪೀಟರ್ ಅಂತ ಸ್ಟೋರಿದಲ್ಲಿ. ಸೊ ಐ ಕೆನಾಟ್ ಲೈಕ್ ಕಾಂಪ್ರಮೈಸ್ ಮೈ ರೈಟಿಂಗ್. ಸೊ ಇವಾಗ ಪೀಟರ್ ಇಸ್ ಎ ಕ್ರಿಶ್ಚಿಯನ್, ಸೊ ಅದರಲ್ಲಿ ನಾನು ಏನೇನು ಮಾಡ್ಬೋದು ಅನ್ನೋದೇ ಫಿಲ್ಮ್ ಸರ್. ಅದೇ ಎಂಡ್ ನನಗೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು, ಲೈಕ್ ಎಂಡಲ್ಲಿ ಚರ್ಚ್ ಬದಲು ಬೇರೆ ಏನಾದರೂ ರಿಲಿಜನ್ ಆ ಥರನ ಸ್ವಲ್ಪ ಕಮರ್ಷಿಯಲೈಸ್ ಮಾಡೋಣ ಜಾಸ್ತಿ ಜನಗೆ. ಬಟ್ ಐ ಟ್ರಾವೆಲ್ಡ್ ವಿತ್ ಅ ಕ್ಯಾರೆಕ್ಟರ್. ಆವಾಗಲೇ ನಾವು ಮಾತಾಡ್ತಾ ಇರುವಾಗ ಐ ಟ್ರಾವೆಲ್ಡ್ ವಿತ್ ಅ ಕ್ಯಾರೆಕ್ಟರ್. ಐ ಹ್ಯಾವ್ ಟು ಬಿ ವೆರಿ ಆನೆಸ್ಟ್. ಪೀಟರ್ ಹೆಂಗೆ ಟೆಂಪಲ್ಗೆ ಹೋಗ್ತಾನೆ, that doesn't make sense. See, we cannot normalize religion. If you are sticking honest, own Peter in discover madbodu own limit alli. That's what we tried, sir, actually. With the Christianity, that's how it is, actually. I'm just sticking honest perfect to the characters, sir. ಸರಿ ಈ ಒಂದು ಪೀಟರ್ನ ಜರ್ನಿಯಲ್ಲಿ ಅವನ ಲೋಯೆಸ್ಟ್ ಪಾಯಿಂಟ್ ಅಂತ ನೀವು ಯಾವುದನ್ನು ಕನ್ಸಿಡರ್ ಮಾಡ್ತೀರಿ? Lowest point is like mother leaving, sir. ಅದೇ ಬಟ್ ಅದು ಸೋರ್ಸ್ ಅವನಿಗೆ, ದಟ್ ಇಸ್ ದ ಸೋರ್ಸ್ ಆಫ್ ಆಲ್ ಹಿಸ್ ಮಿಸರೀಸ್ ಅಂತ ಅನ್ಕೋಬಹುದು. ಬಟ್ ಅವನು ಆಲ್ಕೋಹಾಲಿಸಮ್ ಕಡೆಗೆ ಹೋದಾಗ ಆ ಜರ್ನಿಯಲ್ಲಿ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ? ವೈಫ್ ಬಿಟ್ಟು ಸರ್. ಅದು ದಟ್ ಇಸ್ ಅಗೇನ್ ದ ಟ್ರಿಗರ್. ನಾನು ಹೇಳ್ತಾ ಇರೋದು ಆಫ್ಟರ್ ಹಿ, ಲೈಕ್ ಫಾರ್ ಎಕ್ಸಾಂಪಲ್, ನಾನು ಯಾಕೆ ಅದನ್ನು ಕೇಳ್ತಾ ಇದ್ದೀನಿ ಅಂದರೆ, ಓಕೆ, ಲೆಟ್ ಮಿ ಆಸ್ಕ್ ದಿ ಕ್ವೆಶ್ಚನ್ ದಟ್ ಐ ವಾಂಟ್ ಟು ಆಸ್ಕ್. ಅಟ್ ಒನ್ ಪಾಯಿಂಟ್ ಅವನು ಯಾವ ಲೆವೆಲ್ಗೆ ಹೋಗ್ಬಿಡ್ತಾನೆ ಅಂದರೆ, ಸರಿ ನೀನು ನನ್ನ ಮ್ಯಾಸ್ಕ್ಯುಲಿನಿಟಿನ ಕ್ವೆಶ್ಚನ್ ಮಾಡ್ತಾ ಇದೆಯಲ್ವಾ, ನಾನು ಹುಡುಗಿ ರೀತಿಯಲ್ಲೇ ಹಾಕೊಂಡ್ಬಂದ್ಬಿಡ್ತೀನಿ ಅಂತ. ಸೊ ಆ ರೇಂಜಿಗೆ ಅವನು ಒಂಥರ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿಬಿಡ್ತಾನೆ. ಲೈಕ್ ಹೀ ಹ್ಯಾಸ್ ಲಾಸ್ಟ್ ಎವ್ರಿಥಿಂಗ್, ಅವ್ನು ಯಾವುದಕ್ಕೂ ಕೇರ್ ಮಾಡಲ್ಲ ಇನ್ನೂ ಅನ್ನೋ ಥರ. ಸೊ ಆ ರೀತಿಯಲ್ಲಿ ಇಫ್ ಯು ಪುಟ್ ಯುವರ್ ಸೆಲ್ಫ್ ಇನ್, ಆಬ್ವಿಯಸ್ಲಿ ಯು ವುಡ್ ಹ್ಯಾವ್ ಪುಟ್ ಯುವರ್ ಸೆಲ್ಫ್ ಇನ್ ಪೀಟರ್ಸ್ ಶೂಸ್, ಲೋಯೆಸ್ಟ್ ಪಾಯಿಂಟ್ ಯಾವುದಾಗಿರುತ್ತೆ ಅವನಿಗೆ? ಮೇ ಬಿ ಸಮ್ವೇರ್ ನೀವೆಲ್ಲ ಥರ ಆ ಶಂಡ ಅನ್ನೋದು, ಇಟ್ ವುಡ್ ಹ್ಯಾವ್ ಬಿನ್ ಲಾಟ್ ಆಫ್ ಹರ್ಟ್ಫುಲ್ ಮೂಮೆಂಟ್ ಫಾರ್ ಹಿಮ್ ಆ್ಯಕ್ಚುಲಿ. ಯಾಕೆಂದರೆ ಲೈಕ್ ಅದಕ್ಕಿಂತ ಚೀಪಾಗಿ ಒಂದು ಮನುಷ್ಯನ ಮಾತಾಡೋದಕ್ಕಾಗಲ್ಲ. ಸೊ ಎಲ್ಲೋ ಒಂದು ಕಡೆ ಲೈಕ್ ಈವನ್ ದ ಪಿಯೋಟ್ ವರ್ಡ್ ಆಲ್ಸೋ ಈ ಡಸಂಟ್ ಲೈಕ್. ಹೌದು, ಅವ್ನಿಗೆ ಅದು ಇಷ್ಟ ಆಗಲ್ಲ. ಸಂಬಡಿ ಲೇಬಲಿಂಗ್ ಹಿಮ್ ಅದು ವಿಚ್ ಇಸ್ ನಾಟ್, ಅವನು ಆ ಥರ ಅಲ್ಲ. But somebody puts label on us, either Peotu, either Shanda. Is not Shanda, is not an important. But people might think he is an important. ಅದಕ್ಕೆ ಕ್ಲೈಮ್ಯಾಕ್ಸ್ ನಾವು ಹೇಳೋ ತನಕ ಯಾರಿಗೂ ಗೊತ್ತಾಗಲ್ಲ. ಸಮ್ವೇರ್ ನಮಗೆ ಗೊತ್ತಿರಲ್ಲ. He might be important, that's why she left him. So maybe somebody who is ಆ ಥರ ತುಂಬ ಹರ್ಟ್ ಮಾಡಿದ್ರೆ, ಲೈಕ್ ಎಲ್ಲೋ ಒಂದು ಕಡೆ ಅದ್ರದ್ದು ರಿಸಲ್ಟು ಎಲ್ಲೋ ಒಂದು ಕಡೆ ಚುಡಿದರ್ ಸೈನ್ ಆಗು ಬರ್ಬೋದು. ಆ್ಯಂಡ್ ಸಮ್ವೇರ್ ಐ ಹ್ಯಾವ್ ಸೀನ್ ಸರ್, ಈ ಥರ ಒಂದು ಪಿಯೋಟ್ನ ಯಾರೋ ಒಂದು ಬೈದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಲೈಕ್ ಅವ್ರು ನೆಕ್ಸ್ಟ್ ಏನು ಮಾಡಿದ್ರು, ದಟ್ ಈಸ್ ನಾಟ್ ಕಂಪ್ಲೀಟ್ಲಿ ಎ ಚುಡಿದರ್ ಸೀನ್ ಇನ್ ಅ ರಿಯಲ್ ಲೈಫ್. ದಟ್ಸ್ ಅಂದರೆ ನಾನು ಅದನ್ನು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ಸಿನಿಮಾಗೆ ತಂದಿದ್ದೀನಿ ಆಸ್ ಎ ಚುಡಿದರ್ ಸೀನ್. ಬಟ್ ಸಮ್ವೇರ್ ಐ ಹ್ಯಾವ್ ಸೀನ್ ದಿಸ್ ಕೈಂಡ್ ಆಫ್ ಎ ಥಿಂಗ್ ಹ್ಯಾಪನ್. ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸು ಇದ್ದಾರೆ, ಬಟ್ ಕಥೆಗೆ ಇಂಪಾರ್ಟೆಂಟ್ ಒಂದು 2 ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋಣ. ತಾಯಿ ಏನು ಮಾಡಿದ್ರೋ ಅದರ ಎಕೋ ಮತ್ತು ರೀಟಾ ವಿಚಾರದಲ್ಲಿ ಬರುತ್ತೆ ಅಲ್ವಾ. ಇಬ್ಬರು ಆಲ್ಮೋಸ್ಟ್ ಒಂದೇ ಕೆಲಸವನ್ನು ಮಾಡಿದ್ರು. ಅವರು ಆ ಕೆಲಸವನ್ನು ಮಾಡಿದ್ರು ಅನ್ನೋದಕ್ಕಿಂತ ಆ 2 ಪೀಟರ್ ಮೇಲೆ ಹೇಗೆ ಪ್ರಭಾವ ಬೀಳ್ತು ಅನ್ನೋದು ಮುಖ್ಯ. ಬಿಕಾಸ್ ಪೀಟರ್ ಇಸ್ ದಿ ಪರ್ಸನ್ ದಟ್ ವಿ ಆರ್ ಟ್ರೈಂಗ್ ಟು ಫಾಲೋ. ಅದೇ ಕೃತ್ಯವನ್ನು, ಅದೇ ಒಂದು ಕೆಲಸವನ್ನು, ಅಥವಾ ಅದೇ ಒಂದು ಇವರಿಬ್ಬರಿಗೂ ಅದೇ ರೀಸನ್ನ ಯಾಕೆ ಕೊಟ್ರಿ? ತಾಯಿ ಹಾಗೂ ರೀಟಾ ಲೈಕ್ ಇಬ್ರೂ ಎಲೋಪ್ ಆಗಿ ಹೋಗಿದ್ದಾರೆ, ಓಡೋಗಿದ್ದಾರೆ ಅನ್ನೋದೇ ಯಾಕೆ? ವಾಟ್ ವಾಸ್ ದ ಥಾಟ್ ಬಿಹೈಂಡ್ ದ್ಯಾಟ್?
Sir, there is a dialogue, sir. Life will hit you in such a way that you can never come back. ನನಗೆಲ್ಲೋ ಅನಿಸ್ತು ತುಂಬ ಜನಗೆ ಎಲ್ಲೋ ಒಂದು ಕಡೆ ಲೈಫು ಅದರಿಂದ ಆಚೆ ಬರಬೇಕು ಅಂತ ತಿಳ್ಕೊತಾರೆ. ಫಸ್ಟ್ ಟೈಮ್ ಇಟ್ಟಾದಾಗ ಅದರಿಂದ ಆಚೆ ಬರೋದೇ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಎ ಮ್ಯಾನ್ ಟ್ರೈಸ್ ಟು ಕಮ್ ಔಟ್ ಸಮ್ ಹೌ. ಎಲ್ಲೋ ಒಂದು ಕಡೆ ನಾವು ಒಂದು ಹೋಪ್ ಬಿಲ್ಡ್ ಮಾಡ್ತೀವಿ. ಆ್ಯಂಡ್ ಅಗೇನ್ ಏನಾಗುತ್ತೆ ಅನ್ನೋದು ಲೈಫ್ ವಿಲ್ ವಿಟ್ ಯು ಇನ್ ಎ ಸೇಮ್ ವೇ ಅಗೇನ್. ಆ ಥರ ಮೇ ಬಿ ನಾಟ್ ವಿತ್ ದಿಸ್ ಪೀಟರ್ಸ್ ಕ್ಯಾರೆಕ್ಟರ್, ಮದರ್ ಬೇಬಿ ಎಕ್ಸಾಂಪಲ್. ಬಟ್ ತುಂಬ ಚೆನ್ನಾಗಾಗುತ್ತೆ. ಇವಾಗ ಒಂದು ಹುಡುಗಿನ ಲವ್ ಮಾಡ್ತಾರೆ, ತುಂಬ ಲವ್ ಮಾಡ್ತಾರೆ, ಜೆನ್ಯೂನಾಗಿ ಲವ್ ಮಾಡ್ತಾರೆ. ಅದಾದಮೇಲೆ ಬ್ರೇಕಪ್ ಆಗುತ್ತೆ. ಆಮೇಲೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದು ಹುಡುಗಿನ ಲವ್ ಮಾಡೋದಕ್ಕೆ. 2 years 3 years 4 years ಆಗುತ್ತೆ. ಅದಾದಮೇಲೆ ತಿರ್ಗಾ ಬರ್ತಾರೆ, ತಿರ್ಗಾ ಇನ್ನೊಂದು ಲವ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತಿರ್ಗಾ ಲವ್ ಸ್ಟಾರ್ಟ್ ಆದಾಗ ಅಗೇನ್ ಆ ಬ್ರೇಕಪ್ಪು ಇಟ್ ಮೇ ಎಂಡ್ ಅಪ್ ಇನ್ ದ ಸೇಮ್ ರೀಸನ್ ಆ್ಯಸ್ ಎ ಲಾಸ್ಟ್ ರೀಸನ್. ಸೊ ಅದು ಆ ಥರ ತುಂಬ ನಾನು ನೋಡಿದ್ದೀನಿ. ಸೊ ದಟ್ ವಾಸ್ ದ ಥಾಟ್ ಪ್ರೋಸೆಸ್ ಐ ಥಾಟ್ ಟು ಬ್ರಿಂಗ್ ಸಮ್ವೇರ್. ಓಕೆ, ವೈಫ್ ಓಡೋದ್ರು. ಓಕೆ, ವಾಟ್ ಇಫ್ his mom also ran away? That's why he has a stronger reason, stronger hook point for not able to come out of his life ಅಂತ ಅನಿಸ್ತು. ಸರಿ. ನೀವು ಈಗಿನ ಕಾಲದ ಒಬ್ಬ ನಿರ್ದೇಶಕ. ಸೊ ಯು ನೋ ವಾಟ್ ಇಸ್ ವೋಕ್ ಕಲ್ಚರ್, ಯು ನೋ ವಾಟ್ ಇಸ್ ಪ್ರೋಗ್ರೆಸಿವ್ ಥಿಂಕಿಂಗ್. ಅದೆಲ್ಲ ಈಗ ಆಲ್ರೆಡಿ ಎಲ್ಲರ ಡಿಸ್ಕಷನ್ಸ್ ಡಿಬೇಟ್ಸಲ್ಲೂ ಇದೆ ಅದು. ಈಗ ನಾನು ನಿಮ್ಮನ್ನು ಸುಮ್ಮನೆ ಚಾಲೆಂಜ್ ಮಾಡೋಕ್ಕೆ ಈ ಪ್ರಶ್ನೆಯನ್ನು ಇಟ್ಟರೆ ನಿಮ್ಮ ಉತ್ತರ ಏನು ಅಂತ ನನಗೆ ತಿಳ್ಕೊಬೇಕು. ಇರೋ ಇಬ್ಬರು ಹೆಂಗಸ ಕ್ಯಾರೆಕ್ಟರ್ಸನ್ನು ಕೂಡ ನೀವು ಒನ್ ಕೈಂಡ್ ಆಫ್ ಲೈಟಲ್ಲಿ ತೋರಿಸಿದ್ದೀರಿ, ರೈಟ್? ವೆರಾಸ್ ಈ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸಿಗೆ ಹೆಲ್ಪ್ ಮಾಡ್ಕೊಳ್ತಾರೆ, ಐ ಮೀನ್ ದಿ ಮೆನ್ ಇನ್ ದಿ ಫಿಲ್ಮ್ ಹೆಲ್ಪ್ ಮಾಡ್ಕೊಳ್ತಾರೆ, ವಾಟ್ ಎವರ್, ರೈಟ್? ಇದನ್ನು ಹೇಗೆ ನೋಡ್ತೀರಿ? ಇಫ್ ಸಮ್ವನ್ ಸೇಸ್ ಯಾಕೆ ಇಬ್ಬರು ಹೆಂಗಸರಿದ್ದಾರೆ, ಇಬ್ಬರು ಹೆಂಗಸರಿಗೂ ಏನೋ ಒಂದು ಪಟ್ಟವನ್ನು ಕಟ್ಟಿದ್ದೀರಿ ಅಂತ? ಓಕೆ ಸರ್, ಇಟ್ಸ್ ನಾಟ್ ಲೈಕ್ ದಟ್ ಸರ್. ಪೀಟರ್ ಲೈಫಲ್ಲಿ ಆಗಿರೋದು ಅದು ಅಷ್ಟೇ. ದಟ್ ಡಸಂಟ್ ಮೀನ್ ಐ ಆಮ್ ಲೈಕ್ ವುಮನ್ ಜನರಲೈಸಿಂಗ್ ಮಾಡ್ತಾ ಇಲ್ಲ ಸರ್. ಅದು ನಥಿಂಗ್ ಪರ್ಸ್ನಲ್ ಸರ್. ಇಂಟರ್ವಲ್ ಸೀನಲ್ಲಿ ಅವ್ರ ವೈಫ್ನ ನೋಡೋ ರೀತಿಯೇ ಕ್ಲೈಮ್ಯಾಕ್ಸಲ್ಲಿ ಅವ್ರ ಅಮ್ಮನೂ ನೋಡಬೇಕು. ಬಟ್ ಲೈಫ್ ಏನೇನೋ ಆಗ್ಬಿಟ್ಟಿರತ್ತೆ ಅವನಿಗೆ. ಇಟ್ಸ್ ನಾಟ್ ದಟ್. ಇಟ್ಸ್ ಅ ಗುಡ್ ಪಾಯಿಂಟ್. ಮದರ್ ಮೇಲೇನೂ ಅವನು ಅದೇ ಕೋಪನೇ ತೋರಿಸ್ಬೇಕಾಗಿತ್ತು, ಮದರ್ನೂ ಅದೇ ಥರನೇ ಹೊಡಿಬೇಕಾಗಿತ್ತು ಇನ್ಫ್ಯಾಕ್ಟ್. ಬಟ್ ಇಂಟರ್ವಲಲ್ಲಿದ್ದ ಪೀಟರ್ ಬೇರೆ, ಕ್ಲೈಮ್ಯಾಕ್ಸಲ್ಲಿರೋ ಪೀಟರ್ ಬೇರೆ ಸರ್. ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಇನ್ ಹಿಸ್ ಲೈಫ್ ಸರ್. ವೆರಿ ಗುಡ್ ಪಾಯಿಂಟ್. ಈ ಚೇಂಜ್ ಸರ್. ಅದೇ ಪಾಯಿಂಟ್ ಆಫ್ ಟೈಮಲ್ಲಿ ಕ್ಲೈಮ್ಯಾಕ್ಸಲ್ಲಿ ರೀಟಾನ ನೋಡಿದರೆ ಈ ವುಡ್ ಹ್ಯಾವ್ ಬಿಹೇವ್ಡ್ ಇನ್ ಎ ಡಿಫ್ರೆಂಟ್ ವೇ. ಬಟ್ ಅವ್ನು ಪ್ರಾಸ್ಟಿಟ್ಯೂಟು ಆ ಮೂಮೆಂಟು, ಆ ಪೀಕ್ ಮೂಮೆಂಟು ಇಂಟರ್ವಲಲ್ಲಿ ನೋಡುವಾಗ ರೀಟಾನ ನೋಡಿರೋ ರೀತಿ ಅಂದರೆ ಆ ಪಾಯಿಂಟ್ ಆಫ್ ಹಿಸ್ ಲೈಫಲ್ಲಿ ಅವ್ನು ಆ ಥರನೇ ನೋಡ್ದ. ಇನ್ಫ್ಯಾಕ್ಟ್ ಅದನ್ನು ಚೇಂಜ್ ಮಾಡಿದ್ರೆ ಮದರ್ ಇಂಟರ್ವಲಲ್ಲಿ ಬಂದರೆ ವೈಫ್ ಈ ಥರ ಕ್ಲೈಮ್ಯಾಕ್ಸಲ್ಲಿ ಬಂದಿದ್ರೆ ಸೇಮ್ ರಿಯಾಕ್ಷನ್ಸ್ ಇರ್ತಾಯಿತ್ತು ಸರ್. ಬಟ್ ಪೀಪಲ್ ವುಡಂಟ್ ಹ್ಯಾವ್ ಅಕ್ಸೆಪ್ಟೆಡ್ ಮದರ್ ಜೊತೆ ಆ ಥರ ರಿಯಾಕ್ಟ್ ಮಾಡಿದರೆ. ಸರಿ, ನೀವು ಈಗ ಪೀಟರ್ ತಲೆಯೊಳಗೆ ಹೋಗಿದ್ದೀರಿ, ಅವರ ತಾಯಿ ಅಥವಾ ರೀಟಾ ತಲೆ ಒಳಗಡೆ ಹೋಗಿದ್ರಾ? ಸರ್ ಇಲ್ಲ. ಇಲ್ಲ. ಐ ಜಸ್ಟ್ ವೆಂಟ್ ಪೀಟರ್. ಓಕೆ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಅದು ಹೋಗಿದ್ದಿದ್ರೆ ಯಾರು ಏನೇ ಮಾಡಿದ್ರು ಅದಕ್ಕೆ ನಾವು ಏನೇ ಮಾಡಿದ್ರು ನಮಗೊಂದು ಜಸ್ಟಿಫಿಕೇಶನ್ ಕೊಟ್ಕೊಂಡಿರ್ತೀವಿ. ಸೊ ಐ ವಾಸ್ ಜಸ್ಟ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ಅವರಿಬ್ಬರು ತಮಗೆ ಏನು ಜಸ್ಟಿಫಿಕೇಶನ್ ಕೊಟ್ಕೊಂಡಿರ್ಬೋದು ಅಂತ. ಯಾಕೆ ಹೋಗಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಅಂದರೆ ಇಂಟರ್ವಲ್ ಆದಮೇಲೆ ಕೇಳ್ತಾರೆ ವೈ ಅಂತ. ಬಟ್ ಲೈಫಲ್ಲಿ ತುಂಬ ವಿಷಯ ನಡೆಯುತ್ತೆ ಜನಗೆ, ಅಂದರೆ ಎಲ್ರಿಗೂ. ವೈಗೆ ಆನ್ಸರ್ ಇಲ್ಲ ಸರ್. ಸೊ ನಾ ಪೀಟರ್ಸ್ ಕ್ಯಾರೆಕ್ಟರ್ ಹೋಗ್ತಾ ಇರುವಾಗ ವೈ ಅನ್ನೋದಕ್ಕೆ ರೀಸನ್ ಇಲ್ಲ. ಕರೆಕ್ಟ್. ಅದಕ್ಕೆ ಅವ್ನು ಜಾಸ್ತಿ ಲೈಕ್ ರೀಟಾ ಎಲ್ಲೋದ್ಲು, ರೀಟಾನ ಹುಡ್ಕನ ಅದೆಲ್ಲ ಅವ್ನು ಮಾಡಲ್ಲ. ಯಾಕೆಂದರೆ ಐ ಅಂಡರ್ಸ್ಟುಡ್ ಇನ್ ಮೈ ಲೈಫ್ ದೆರ್ ಈಸ್ ನೋ ಆನ್ಸರ್ ಫಾರ್ ವೈ. ಇಫ್ ಸಂಬಡಿ ಪಾಸಸ್ ಅವೇ ನೆಕ್ಸ್ಟ್ ಡೇ, ಯು ಕ್ಲೋಸ್ಡ್ ಒನ್, ಯು ಮೈಟ್ ಆಸ್ಕ್ ಕೋವಿಡಲ್ಲಿ ಸತ್ತರು ವೈ, ಯು ವೋಂಟ್ ಗೆಟ್ ದ ರೀಸನ್ಸ್ ಫಾರ್ ವೈ. ದಟ್ಸ್ ಎ ಫ್ಯಾಕ್ಟ್, ರಿಯಾಲಿಟಿ, ಟ್ರೂತ್. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ನೋಡಿದ್ರೆ, ರೀಟಾನ ನೋಡಿದ್ರೆ ಅವ್ನು ಕೇಳೋದೇ ವೈ, ಯಾಕೆ ನನ್ನ ಬಿಟ್ಟುತ್ತೆ, ಅದೆಲ್ಲೋ ಒಂದು ಕಡೆ ಇರುತ್ತೆ. ಅದಕ್ಕೋಸ್ಕರನೇ ನಾನು ಇಟ್ಟೆ. ಸೊ ಐ ಡಿಡ್ ನಾಟ್ ಥಿಂಕ್ ದೇ ಮೈಟ್ ಹ್ಯಾವ್ ದೇರ್ ಓನ್ ರೀಸನ್ಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬ್ರಿಂಗ್ ದಟ್ ರೀಸನ್. ಬಿಕಾಸ್ ಆ ರೀಸನ್ನ ತಂದುಬಿಟ್ರೆ ಅದು ತುಂಬ ನಾರ್ಮಲೈಸ್ ಆಗಿಬಿಡ. ಅಂದರೆ ತುಂಬ ಜನಕ್ಕೆ ಅದು ಈ ಪರ್ಟಿಕ್ಯುಲರ್ ರೀಸನಿಂದ ವೈಫ್ ಬಿಟ್ಟೋದ್ಲು ಅಂತ. ಸೊ ಅದು ಅವ್ರು ಎತ್ಕೊಳಕ್ಕಾಗಲ್ಲ ಇಫ್ ದಟ್ ರೀಸನ್ ಇಸ್ ನಾಟ್ ದೇರ್. ಅದಕ್ಕೆ ಆ ರೀಸನ್ನ ರಿವೀಲ್ ಮಾಡೋದು ಬೇಡ. ಸೊ ಅದು ಕಾಮನ್ನಾಗಿ ಎಲ್ರಿಗೂ ಅದು ಉಳಿಯುತ್ತೆ ಅಂತ ಆ ಒಂದು ಥಾಟ್ ಪ್ರೊಸೆಸ್. ಪರ್ಫೆಕ್ಟ್. ರಿವೀಲ್ ಮಾಡದೇ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ
ಇನ್ನೊಂದು ವಿಚಾರವನ್ನು ರಿವೀಲ್ ಮಾಡಿಲ್ಲ, ಏನು ಅಂದರೆ ಆ ಗಿಫ್ಟ್ ಬಾಕ್ಸ್. ಹಾಂ, ಆ ಗಿಫ್ಟ್ ಬಾಕ್ಸ್ ಅದು ಏನು ಅಂತ ನೀವು ರಿವೀಲ್ ಮಾಡಲಿಲ್ಲ. ಅದು ಆ ಗಿಫ್ಟ್ ಬಾಕ್ಸ್ನ ಹಿಂದೆ ಇದ್ದ ಥಾಟ್ ಏನು ಬರವಣಿಗೆಯಲ್ಲಿ? ಸರ್ ಅಂದರೆ ಫ್ಯೂ ಥಿಂಗ್ಸು ಅದು ಗೊತ್ತಾಗೋದು ಬೇಡ ಅಂತ ಅನಿಸ್ತು ಆಡಿಯನ್ಸ್ಗೆ. ಮೇ ಬಿ ಇಟ್ ವುಡ್ ಹ್ಯಾವ್ ಬಿನ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಥಿಂಗ್, ಅದು ಮಾತ್ರ ಇರುತ್ತೆ. ಬಿಕಾಸ್ ಇಟ್ ವಾಸ್ ಲೈಕ್ ಇಸ್ ವೈಫ್ ಬರ್ತ್ಡೇ, ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಇರುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಇಟ್ ಇಸ್ ಆಲ್ಸೋ. ಐ ಥಾಟ್ ನನಗೆ ಒಂದು ಥಾಟ್ ಪ್ರೊಸೆಸ್ ಇತ್ತು ಏನು ಇರ್ಬೋದು ಅದರಲ್ಲಿ ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ಅನಿಸ್ತು ಬೇಡ, ಅದನ್ನ ಹೈಡ್ ಮಾಡಿಬಿಡೋಣ. ಒಂದು ಕ್ಯೂರಿಯಾಸಿಟಿ, ಅಂದರೆ ಒಂದು ಸ್ಮಾಲ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸ್ ಮಧ್ಯದಲ್ಲಿ ಅಂತ. ಆ್ಯಂಡ್ ಅದನ್ನು ಎಲ್ಲೋ ಒಂದು ಕಡೆ ಸೇಲ್ ಮಾಡೋ ಅದಿಟ್ಟು ಸ್ವಲ್ಪ ಕಾಸೇನೋ ಬೇಕಾಗತ್ತೆ ಅವನಿಗೆ, ಅಲ್ಲಿ ಕೂಡ ನಾನು ರಿವೀಲ್ ಮಾಡಬಾರ್ದು ಅಂತ ಅನಿಸ್ತು ಸರ್ ಎಲ್ಲೋ ಒಂದು ಕಡೆ. ಇಫ್ ಯು ಸಿ ದಟ್ ಆ ಫೋಟೋ ಅದು ಅವ್ನು ಎತ್ತುವಾಗ ಹಿಂದೆ ಆ ಫೋಟೋ ಇರುತ್ತೆ ಎಲ್ಲೋ ಒಂದು ಕಡೆ. ಐ ಥಾಟ್ ಲೈಕ್ ಈ ಗಿಫ್ಟ್ ಬಂದು ಅವ್ರದ್ದೇ ಅಂತ ಇರಲಿ ಅಂತ ಅಷ್ಟೇ ಸರ್. ಸಿಗರೇಟಿನ ಬಗ್ಗೆ ಒಂದು ಅನಿಮೇಷನ್ ವಿಡಿಯೋ ಥರ ಬರುತ್ತೆ, ಅದರ ಥಾಟ್ ಏನಿತ್ತು? ಅಂದರೆ ಯಾಕೆ ಆ್ಯನಿಮೇಷನ್ ಅಂತನಾ ಸರ್? ಅಲ್ಲ, ಆ ಒಂದು ಎಪಿಸೋಡ್ನ ತಂದೆ ಎಪಿಸೋಡನ್ನು ಹೇಳಬೇಕು ಅನ್ನೋದು ಅದು ಯಾಕಿತ್ತು ಅಂತ, ಅದನ್ನು ಅನಿಮೇಷನ್ ಮೂಲಕವೇ ಹೇಳಬೇಕು ಅಂತ ಯಾಕಿತ್ತು ಸರ್? ಪೀಟರ್ ಪ್ಯಾಟ್ರಿಕ್ ಅಲ್ಲ ಸರ್, ಪ್ಯಾಟ್ರಿಕ್ ಬಗ್ಗೆ ಎಲ್ಲಂದ್ರೆ ಮಾತಾಡಬೇಕು ಅಂತ ಅನಿಸ್ತು. ಆಮೇಲೆ ಸಮ್ವೇರ್ ಐ ಥಾಟ್ ಲೈಕ್ ಬಟ್ ಆಲ್ರೆಡಿ ಹೇಳಿದ್ರಿ, ಅಂದರೆ ಏನಾಗಿದ್ರು ನಮ್ಮ ತಂದೆ ಅದನ್ನು ತೋರಿಸ್ಕೊಳ್ಳಿಲ್ಲ, ಅವ್ರ ನೋವನ್ನು ನನಗೆ ತೋರಿಸ್ಕೊಳ್ಳಿಲ್ಲ, ಬಟ್ ಅದೇ ಯುನೋ ಒತ್ತಡದಲ್ಲಿ ಅಥವಾ ಕೊರಗಲ್ಲಿ ತೀರ್ ಹೋದ್ರು ಅಂತ. ಈ ಸೀನನ್ನು ಇಡಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲೋ ಒಂದು ಕಡೆ ಸ್ಮೋಕಿಂಗ್ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು ಸರ್. ಆಮೇಲೆ ಲೈಕ್ ಅದೇ ಬಿಫೋರ್ ಇಂಟರ್ವಲ್ ಆ ಫ್ರೆಂಡ್ಸ್ ಅವ್ರ ಜೊತೆ ಲೈಕ್ ಈ ಓವರ್ ಆಲ್ ಫಿಲಮಲ್ಲಿ ತುಂಬ ಜನ ನನ್ನ ಕೇಳ್ತಾಯಿದ್ರು, ವೈ ಡಸ್ ಪೀಟರ್ ಡಸಂಟ್ ಸ್ಮೋಕ್? ಯೂಶ್ವಲಿ ಡ್ರಿಂಕ್ ಟೈಮಲ್ಲಿ ಸ್ಮೋಕ್ ಮಾಡಿಕೊಂಡು ಇರ್ತಾರೆ. ಬಟ್ ನಾನು ಸ್ವಲ್ಪ ಜನ ನೋಡಿದ್ದೀನಿ ವೇರ್ ದೇ ಜಸ್ಟ್ ಡ್ರಿಂಕ್, ದೇ ಡೋಂಟ್ ಸ್ಮೋಕ್. ಬಟ್ ವೈಲ್ ಮೇಕಿಂಗ್ ದ ಫಿಲ್ಮ್ ತುಂಬ ಜನ ನನ್ನ ಕೇಳ್ತಾನೆ ಇದ್ರು, ಯಾಕೆ ಪೀಟರ್ ಬರೀ ಕುಡಿತಾನೆ, ಸ್ಮೋಕ್ ಮಾಡಲ್ಲ? See, I am not encouraging smoking or I am not even encouraging drinking. But this film is about alcoholic person. So let me only speak about alcohol alone. But ಎಲ್ಲೋ ಒಂದು ಕಡೆ ಓಕೆ, ಎಲ್ಲೋ ಒಂದು ಕಡೆ ಈ ನೀಡ್ ಎಲ್ಲೋ ಇತ್ತಾ, ವೈ ಡಸಂಟ್ ಸ್ಮೋಕ್ ಅಂತ ಎಲ್ಲೋ ಒಂದು ಕಡೆ ಸರಿ ಓಕೆ ಇಡೋಣ ಅಂತ ಅದು ಇಟ್ಟಿದ್ದು. ವೈ ಆ್ಯನಿಮೇಷನ್ ಅಂದರೆ ಲೈಕ್ ಪೀಟರ್ನ ಬಿಟ್ಟು ನಾನು ಬೇರೆ ಯಾರನ್ನೂ ತೋರಿಸ್ಬೇಕು, ಚಿಕ್ಕ ಹುಡುಗನ ತೋರಿಸ್ಬೇಕು ಅನ್ನೋ ಇಂಟೆನ್ಷನ್ ಇದ್ದಿಲ್ಲ. ಆ್ಯಂಡ್ ಅಗೇನ್ ಪೀಟರ್ ಐ ಕ್ಯಾನಾಟ್ ಶೋ ಹಿಮ್ ವೆರಿ ಯಂಗರ್ ಏಜ್ ವಿಚ್ ಕೆನಾಟ್ ಬಿ ಕನ್ವಿನ್ಸಿಂಗ್ ಫಾರ್ ಎನ್ ಇಂಡಿ ಫಿಲ್ಮ್ ಮೇಕರ್ ಟು ಮೇಕ್ ದಟ್. ಅದು ಒನ್ ಆಫ್ ದ ರೀಸನ್. ಆ್ಯಂಡ್ ಒನ್ ಮೋರ್ ರೀಸನ್ ಅಂದರೆ ಲೈಕ್ ಯಾಕಿದೆ ಹೇಳ್ತಾ ಇದ್ದೇನೆ ಅಂದರೆ ಅಮ್ಮ ಎಮೋಷನ್ಸ್ನ ಕೂಡ ಬರೀ ಪೀಟರ್ನಂದರೆ ಇಟ್ಟೇ ನಾನು ಹ್ಯಾಂಡಲ್ ಮಾಡಿರ್ತೀನಿ. ಕ್ಲೈಮ್ಯಾಕ್ಸ್ ಸಾಂಗ್ಗಳು ಕೂಡ ಕೇಳಿದ್ರು, ತುಂಬ ಜನ ನನ್ನ ಕೇಳಿದ್ರು, ಯಾಕೆ ಚಿಕ್ಕ ಹುಡುಗನ ಇಟ್ಟು ಆ ಮದರ್ ಎಮೋಷನ್ನ ಟ್ರಾವೆಲ್ ಮಾಡೋಣ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಹಾರ್ಡ್ ಹಿಟ್ಟಿಂಗ್ ಆಗಿರುತ್ತೆ ಅಂತ. ಬಟ್ ಎಲ್ಲೋ ನನಗೊಂದು ಕಡೆ ಲೆಟ್ ಅಸ್ ನಾಟ್ ಬಿ ಎ ಕನ್ವೆನ್ಷನಲ್ ಫಿಲ್ಮ್ ಮೇಕರ್, ಚಿಕ್ಕ ಹುಡುಗನ ತರೋದು ಬೇಡ, ಪೀಟರ್ ಎಕ್ಸ್ಕ್ಲೂಸಿವ್ಲಿ ಪೀಟರ್ ಆಗಿರಬೇಕು ಅಂತ. ಬಟ್ ಅಟ್ ದಿಸ್ ಆ್ಯನಿಮೇಷನ್ ಪಾಯಿಂಟ್ ಐ ಕುಡಂಟ್ ಡೂ ಎನಿಥಿಂಗ್ ಸರ್, ದಟ್ಸ್ ವೈ ಅಬೌಟ್ ಆ್ಯನಿಮೇಷನ್. ಸರಿ. ಈ ರೀತಿಯ ಒಂದು ಆಲ್ಕೋಹಾಲಿಕ್ನ ಜರ್ನಿ ಇದೆಯಲ್ಲ, ಕೆಲವು ಚಿತ್ರಗಳು ಬಂದಿದೆ ಆ ರೀತಿಯಲ್ಲಿ, ನಿಮಗೆ ತುಂಬ ಇಂಪ್ಯಾಕ್ಟ್ ಆಗಿದ್ದು? ಆ ಫಿಲ್ಮೋಗ್ರಫಿ ಕ್ರೆಡಿಟ್ಸಲ್ಲಿ ತೋರಿಸಿದ್ದಾರೆ ಸರ್. ಎಂತಿನ ಪ್ರೀತಿಯ ಮಾಯಕಮನ್ನ, ಆ ಎರಡು ಫಿಲ್ಮ್ ನನಗೆ ತುಂಬ ಇಷ್ಟ ಸರ್. ಅಂದರೆ ಆಟೋದಲ್ಲಿ ಕೂಡ ಎಂತಿನ ಪ್ರೀತಿಯ ಇರುತ್ತೆ ಒಂದು ಜಾಗದಲ್ಲಿ. ಕರೆಕ್ಟ್. ವೆರಿ ನೈಸ್. ಈ ಫ್ರೆಂಡ್ಸ್ ಬಗ್ಗೆ ಹೇಳಿ, ಬಿಕಾಸ್ ಅಲ್ಲಲ್ಲಿ ಕಿರಣ್ ಕ್ಯಾರೆಕ್ಟರ್ಗೆ ಆ ಒಂದು ಗ್ರೇ ಶೇಡನ್ನು ಯಾಕೆ ಕೊಟ್ರೆ ಸರ್? ಕಿರಣ್ ಇಸ್ ನಾಟ್ ಎ ಗ್ರೇ ಪರ್ಸನ್ ಸರ್. ಅಂದರೆ ಲೈಕ್ ಯಾಕಂದ್ರೆ ಅವನು ತುಂಬಾ ನಂಬ್ಕೊಂಡಿರ್ತಾನೆ. ಈಸ್ ನಾಟ್ ಎ ವಿಲನ್ ಎನಿಥಿಂಗ್, ಬಟ್ ಸ್ಮಾಲ್ ಗ್ರೇ ಶೇಡ್ ಇಸ್ ಎವ್ರಿಬಡಿ ಸರ್ ಅಷ್ಟೇ. ಆ್ಯಂಡ್ ದೆನ್ ಅಗೇನ್ ಆಲ್ಸೋ ಆಫ್ಟರ್ ದಟ್ ಆಲ್ಸೋ ಕಿರಣ್ ಜೊತೆ ನಾರ್ಮಲ್ ಆಗಿ ಇರ್ತಾನೆ. ಸೊ ಈಸ್ ನಾಟ್ ಎ ಕಂಪ್ಲೀಟ್ಲಿ ಗ್ರೇ ಪರ್ಸನ್, ಸಿಚುವೇಶನ್ ಮೇಕ್ಸ್ ಲೈಕ್ ದಟ್ ಸರ್ ಅಷ್ಟೇ. ಎಲ್ಲೋ ಒಂದು ಕಡೆ ಸೊ ಅವನ ಆ ದುಡ್ಡನ್ನ ಮನೆಗೆ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಉಪಯೋಗಿಸ್ಕೊಳ್ತಿದ್ದ ಅಂತ. ಎಸ್ ಸರ್, ರೀಸನ್. ಓಕೆ ಸರಿ. ಹ್ಯೂಮರ್, ಅಲ್ಲಲ್ಲಿ ನೀವು ಹ್ಯೂಮರ್ನ ಬಿಟ್ಟೇ ಇಲ್ಲ, ಎಸ್ಪೆಷಲಿ ಆದರ್ಶ್ ಅನ್ನೋ ಒಂದು ಪಾತ್ರದ ಮೂಲಕ ಆ ಹ್ಯೂಮರ್ನ ಆ್ಯಡ್ ಮಾಡ್ತಲೇ ಹೋಗಬೇಕು ಅನ್ನೋ ಒಂದು ಥಾಟ್ ಹೇಗೆ ಬಂತು, ಅಥವಾ ಯಾಕೆ ಬಂತು ಸರ್? ಅಗೇನ್ ಅಂದರೆ ಲೈಫ್ ಇಸ್ ಆಲ್ ಬಿಕಾಸ್ ಇಂತಿನ ಪ್ರೀತಿಯಾಗಿ ಹೋದರೆ, ಸಾರಿ ಟು ಕಟ್ ಯು, ಅಲ್ಲಿ ಹ್ಯೂಮರೇ ಇಲ್ಲ. ಇಫ್ ಐ ರೀಕಾಲ್, ಅದು ಬರೀ ಆ ಶ್ರೀನಗರ ಕಿಟ್ಟಿಯವರ ಪಾತ್ರದ ಜೊತೆಗೆ ಹೋಗ್ತಾ ಇರುತ್ತೆ. ರಂಗಣ ರಘು ಪಾತ್ರ ಬರುತ್ತೆ, ಬಟ್ ಅದು ಕೂಡ ಒಂದು ಪ್ಯಾಥೋಸ್ ಪಾತ್ರನೇ ಅದು ಕೂಡ. ಸಾರಿ ಹೇಳಿ.
ಹ್ಯೂಮರ್ದು? ಸರ್ ಅದೇ ಸರ್, ಫಿಲಿಮ್ ಅಂತ ಬಂದಾಗ ಫ್ಯೂ ಹ್ಯೂಮರಸ್ ಎಲಿಮೆಂಟ್ಸು ಬೇಕಾಗತ್ತೆ. ಆ್ಯಂಡ್ ಲೈಫ್ ಅಂತ ಅಂದರೆ ಹ್ಯೂಮರಸ್ ಬೇಕಲ್ಲ ಸರ್. ಅವ್ನ ಫೇಸ್ ಆಫ್ ಲೈಫಲ್ಲಿ ಓಕೆ ಕಿರಣ್ ಜೊತೆ ಹೋಗುವಾಗ ಒಂದು ಸ್ಮಾಲ್ ಕೈಂಡ್ ಆಫ್ ಎ ಫನ್. ಸಿ ಲೈಕ್ ಕಂಪ್ಲೀಟ್ ಅವ್ನು ಎವ್ರಿ ಟೈಮ್ ಈಸ್ ನಾಟ್ ಎ ಲೈಕ್ ಅವ್ನ ಲೈಫಲ್ಲೂ ಅವ್ನು ನಗಿತಾನೆ, ಅವ್ನ ಲೈಫಲ್ಲೂ ಅಫ್ಕೋರ್ಸ್ ಲೈಕ್ ನಮ್ಮ ಎಲ್ರ ಮನಸ್ಸಲ್ಲಿ ಪೇಯ್ನ್ ಇದ್ರೂ ಎಲ್ಲೋ ಒಂದು ಕಡೆ ನಾವು ನಗ್ತಾನೆ ಇರ್ತೀವಿ. ವಿ ನೀಡ್ ಟು ಮೂವ್ ಅಲ್ಲ ಸರ್, ಅದಕ್ಕೆ ಸರ್ ಆ ಪೋರ್ಷನ್, ಆ ಫ್ರೆಂಡ್ಸ್ ಜೊತೆ ಇರುವಾಗ ಆ ನಗೋದು ಇರಬೇಕು ಅಂತ, ಅದನ್ನು ಹೆಂಗೆ ಇಂಟ್ರೆಸ್ಟಿಂಗ್ ಆಗಿ ಎತ್ಕೊಂಡು ಹೋಗೋಣ ಅಂತ ಫ್ಯೂ ಕಾಮಿಡಿ ಥಿಂಗ್ಸ್. ವೆರಿ ನೈಸ್. ನನಗೆ ಅದೇ ಅವರು ಈ ಫಸ್ಟ್ ಆಫ್ ಆಲ್ ಆಮೇಲೆ ನಂಗೆ ಗೊತ್ತಾಯಿತು, ಆದರ್ಶ್ ನೀವು ಹೇಳಿದ ಹಾಗೆ ಆದರ್ಶ್ ಪಾತ್ರ ಮಾಡಿದವರೇ ಈ ಚಿತ್ರಕ್ಕೆ ಸಂಗೀತವನ್ನು ಕೂಡ ಮಾಡಿರೋದು ಅಂತ. ಬಿಕಾಸ್ ನಾನು ಆಗಲೇ ಹೇಳ್ತೀನಲ್ಲ, ಆ ಬಾರ್ ಸಾಂಗಲ್ಲಿ ನನಗೆ ಆದರ್ಶ್ ವೈಲಿನ್ ನುಡಿಸ್ತಾರೆ, ಸರಿಯಾಗಿ ನುಡಿಸ್ತಾ ಇದ್ದಾರಲ್ಲ ಇವರು, ಅಂದರೆ ನುಡ್ಸೋಕೆ ಬರೋ ಥರ ನುಡಿಸ್ತಾ ಇದ್ದಾರಲ್ಲ, ಯಾರು ಇವರು ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಗ್ಲಾಡ್ ಟು ನೋ ದಟ್. ಯಾಕಂದ್ರೆ ಅವರ ಹೋಟೆಲಲ್ಲೋ ಅಥವಾ ವಡವರ ಆ ರೂಮಲ್ಲಿ 3 ಜನಕ್ಕೆ ಹೊಡೆಯೋ ಥರ ಕುಡಿದ್ಬಿಟ್ಟಿರ್ತಾರೆ, ಕನ್ನಡಕ ಹಾಕ್ಕೊಂಡಿರ್ತಾರೆ, ಟಿವಿಗೆಲ್ಲ ತಲೆಯಲ್ಲಿ ಕೂತ್ಬಿಡ್ತಾರಲ್ಲ. ಇಟ್ ವಾಸ್ ಅ ವೆರಿ ಫನಿ ಸ್ಲಾಪ್ಸ್ಟಿಕ್. ನನಗೆ ಮಾತ್ರ ಅಲ್ಲ, ಥಿಯೇಟ್ರಲ್ಲಿ ಇದ್ದವ್ರಿಗೆಲ್ಲ ಆ ಒಂದು ಮೂಮೆಂಟ್ ತುಂಬಾ ನಕ್ಕರು ಎಲ್ಲರೂ. ಓಕೆ ಓಕೆ, ಇಟ್ ರಿಯಲಿ ವರ್ಕ್. ಇನ್ನೊಂದು ತುಂಬ ವಿಶೇಷವಾಗಿ ಅನಿಸಿದ್ದು ಏನು ಅಂದರೆ, ಈ ದಿ ಲೊಕೇಶನ್ಸ್ ದಟ್ ಯು ಹ್ಯಾವ್ ಚೋಸನ್, ನನಗೆ 2 ಬಗ್ಗೆ ಹೇಳಿ. ಒಂದು ಪೀಟರ್ ಇರೋ ಮನೆ, ಅಫ್ಕೋರ್ಸ್ ತುಂಬ ಶಾರ್ಟ್ಸ್ ಇದೆ ಮನೆಯದ್ದು, ಬಟ್ ಈಗ ನನಗೆ ಪೀಟರ್ ಮನೆ ಅಂದರೆ ಕ್ಲಿಯರಾಗಿ ನೆನಪಿದೆ, ಕೂತ್ಬಿಟ್ಟಿದೆ ನನ್ನ ತಲೆಯಲ್ಲಿ, ರೈಟ್? ಅದನ್ನು ಚೂಸ್ ಮಾಡಿದ್ದ ರೀಸನಿಂಗ್ ಅಥವಾ ಅದನ್ನು ಹೇಗೆ ಚೂಸ್ ಮಾಡಿದ್ರಿ ಅನ್ನೋದಾಗಲಿ, ಬಿಕಾಸ್ ಇಟ್ ರಿಯಲಿ ಮೇಕ್ಸ್ ಎನ್ ಇಂಪ್ಯಾಕ್ಟ್. ಓಹೋ, ಈಗ ನಾನು ಹೇಳ್ತಿರೋ ಹಾಗೆ ನಂಗೆ ಪೀಟರ್ ಮನೆ ನೆನಪಿದೆ, ಅವ್ನು ಎಲ್ಲಿ ಬೈಕ್ ನಿಲ್ಲಿಸ್ತಾನೆ, ಗೇಟ್ ಹೆಂಗೆ ತೆಗಿತಾನೆ, ಹೋಗ್ತಾನೆ ಅಂತ. ಆಮೇಲೆ ಇನ್ನೊಂದು ನಂಗೆ ತುಂಬ ಇಷ್ಟವಾಗಿದ್ದು ಅಂದರೆ, ಟ್ರೈನ್ ಹಿಂದ್ಗಡೆ ಹೋಗ್ತಾ ಇರುತ್ತೆ, ಅದ್ರ ಮುಂದೆ ಫೈಟ್ ಮಾಡೋದು. ಸೊ ಮೈಸೂರಿಗೂ ಹೋಗ್ತೀನಿ ಏನೋ ದಟ್, ರೈಟ್? ಸೊ ಲೊಕೇಶನ್ಸ್ ಮೂಲಕ ಏನನ್ನೋ ರಿಜಿಸ್ಟರ್ ಮಾಡಬೇಕು ಅನ್ನೋ ಒಂದು ಥಾಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಜಸ್ಟ್ ಟೆಲ್ ಮಿ ಅಬೌಟ್ ದ್ಯಾಟ್. So first thing is like in a fast pacing world today, maybe you might have felt first 20-30 minutes very slow. Like people are telling it's very slow. ಬಟ್ ನಾನು ನನ್ನ ಲೈಫಲ್ಲಿ ಏನು ಒಂದು ವಿಷಯ ನೋಡಿದೆ ಅಂದರೆ, ನನಗೊಂದು ಶಾಕ್ ಆಗಿತ್ತು. ಅಂದರೆ ನಮ್ಮ ಅಂಕಲ್ಲು ನನ್ನ ಎಕ್ಸಾಮ್ ಬರೆದ್ಬಿಟ್ಟು ನಾನು ಬರ್ತಾಯಿದ್ದೀನಿ, ಎಕ್ಸಾಮ್ ಕಂಪ್ಲೀಟ್ ಮಾಡಿ ಐ ವಾಸ್ ಫುಲ್ ಇನ್ ಜೋಶ್, ಐ ರೋಟ್ ಸೋ ವೆಲ್, ಆ್ಯಂಡ್ ದೆನ್ ಐ ಕೇಮ್ ಔಟ್, ಆ್ಯಂಡ್ ದೆನ್ ಆಲ್ ಆಫ್ ಎ ಸಡನ್ ಐ ಗಾಟ್ ಎ ಕಾಲ್. ಅಂದರೆ ಲಾಟ್ ಆಫ್ ಕಾಲ್ಸ್ ಬಂದಿತ್ತು, ನಮ್ಮ ಫೋನ್ ಎತ್ತಿದೆ, ಬಿಕಾಸ್ ಎಕ್ಸಾಮ್ ಅಲ್ಲಿ ಫೋನ್ ಎತ್ತಿಲ್ಲ, ಎತ್ತಿದೆ, ಲಾಟ್ ಆಫ್ ಕಾಲ್ಸ್ ಇತ್ತು. ನಮ್ಮ ಅಣ್ಣ ಫೋನ್ ಮಾಡಿದ್ದ, ಆಮೇಲೆ ಎತ್ತಿದೆ, ನೋಡಿದ್ರೆ ನಮ್ಮ ದೊಡ್ಡಪ್ಪ ಸತ್ತೋಗಿದ್ರು. ದಟ್ ಮೂಮೆಂಟ್ ವಾಸ್ ಲೈಕ್ ಎ ಶಾಕ್ ಟು ಮೀ. It was very silent. World is enjoying, full silent. So Peter ಎಲ್ಲೋ ಒಂದು ಕಡೆ ವೈಫ್ ಹೋದಾಗ ಆ ಸ್ಲೋನೆಸ್ ಎಲ್ಲೋ ನನಗೆ ಬೇಕಾಗಿತ್ತು ಅನಿಸ್ತು. ಲೈಫ್ ಈಸ್ ಸ್ಲೋ ಅಟ್ ಒನ್ ಪಾಯಿಂಟ್ ಆಫ್ ಎ ಟೈಮ್. ತುಂಬ ಜನ ಸ್ಲೋ ಇದೆ ಎತ್ಬಿಡೋಣ ಅಂದರು, ನಾನು ಅದನ್ನು ಬೇಡ ಇಡೋಣ ಅಂತ. ಆ್ಯಂಡ್ ದಿಸ್ ಫಿಲಮ್ ಈಸ್ ಅಬೌಟ್ ಅಡಿಕ್ಷನ್ ಸರ್. ರಿಪಿಟೇಟಿವ್ ಲೈಕ್ ಇನ್ ದ ಮೂಡ್ ಫಾರ್ ಲವ್ ಅಲ್ಲಿ ರಿಪಿಟೇಟಿವ್ ಇರುತ್ತಲ್ಲ ಸರ್, ಮನೆ ಆ ರಿಪಿಟೇಟಿವ್ ನನಗೆ ಬೇಕು. ಅವ್ನೇನು ಮಾಡ್ತಾನೆ ಸರ್, ಕುಡಿತಾನೆ ಮನೆಗೆ ಬರ್ತಾನೆ. ಸೊ ಐ ಚೋಸ್ ಎ ಹೌಸ್. ವಿ ವರ್ ಲುಕಿಂಗ್ ಫಾರ್ ಲಾಟ್ ಆಫ್ ಹೌಸಸ್, ಐ ಆ್ಯಂಡ್ ಸಿನಿಮಾಟೋಗ್ರಫರ್ ಶಂಕು, ನಾವು ತುಂಬ ಲೊಕೇಶನ್ಸ್ ಎಲ್ಲ ನೋಡ್ತಾಯಿದ್ರಿ. ಆ್ಯಂಡ್ ಅವರ್ಸ್ ಇಸ್ ಅನ್ ಇಂಟಿ ಫಿಲ್. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್, ಅಂದರೆ ರೆಂಟು, ಆ್ಯಂಡ್ ದಿಸ್ ಇಸ್ ಎ 6 years ಆಫ್ ಜರ್ನಿ ಆಫ್ ಪೀಟರ್. ಅದು ತುಂಬ ಕಷ್ಟ ಇರ್ತಾಯಿತ್ತು. ನಾವು ತುಂಬ ಮನೆ ಪೋರ್ಷನ್ಸ್ ಇದೆ, ವಿ ವಾಂಟೆಡ್ ಸಮಥಿಂಗ್ ಅಂತ. ಆಮೇಲೆ ನಮ್ಮ ವೈಫ್ ಅವ್ರ ಲೈಕ್ ಅಂದರೆ ಅವ್ರ ಅಮ್ಮ ಮನೆ ಇದೆ ಅಲ್ಲ, ಸೊ ವಿ ಚೋಸ್ ದಟ್ ವಿಚ್ ವಾಸ್ ಇನ್ JP ನಗರ್. ಸರಿ, ಅದು ನಾವು ಚೂಸ್ ಮಾಡಿದ್ರಿ. ದೆನ್ ವಿ ವೆಂಟ್ ಫಾರ್ ಓಕೆ ಲೆಟ್ ಅಸ್ ಚೇಂಜ್ ಎವ್ರಿಥಿಂಗ್. ಅಂದರೆ ಒಂದು ಅವ್ರ ಪ್ರಾಪರ್ ಟ್ರೆಡಿಷ್ನಲ್ ಹಿಂದೂ ಫ್ಯಾಮಿಲಿ, ಅಂದರೆ ನಾವು ಕಂಪ್ಲೀಟು ಲೈಕ್ ಕ್ರಿಸ್ಟಿಯನ್ ಹೌಸ್, ಆ್ಯಂಡ್ ದೆನ್ ಗ್ರೀನ್ ಕಲರ್. ಗ್ರೀನ್ ಕಲರ್ ಇಸ್ ನಾಟ್ ಎ ಕ್ರಿಸ್ಟಿಯನ್, ಐ ಆಮ್ ಜಸ್ಟ್ ಸೇಯಿಂಗ್. ವಿ ಅಂದರೆ ಸಿನಿಮಾಟೋಗ್ರಫರ್ ಆ್ಯಂಡ್ ವಿ ಥಾಟ್ ಇಲ್ಲ, ಬಟ್ ಅದು ಫೀಲ್ ಕೊಡುತ್ತೆ. ಸೊ ಆಮೇಲೆ ಆ ಮನೇನೂ ಸ್ವಲ್ಪ ಹೆಂಗಿತ್ತು ಅಂದರೆ, ಇಟ್ ಹೆಲ್ಪ್ ಲೈಕ್ ಎ ಸೆಟ್, ಲೈಕ್ ಅಂದರೆ ಈ ರೂಮಿಂದ ಈ ರೂಮ್. ದಟ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಶಾಟ್. ಯಾಕೆ ಅಂದರೆ ಅದೇ ನೋಡ್ತೇನೆ, ಇಲ್ಲಿ ಕಿಚನಲ್ಲಿ ನಿಂತಿದ್ದೆ, ಕ್ಯಾಮ್ರಾ ಇದೆಯಾ, ಎಲ್ಲಿದೆ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ನಡುವೆ ಗೋಡೆ ಇದೆ, ಬಟ್ 2 ಪ್ಯಾಸೇಜು ಕಾಣಿಸ್ತಾ ಇದೆ, ರೂಮು ಕಾಣಿಸ್ತಾ ಇದೆ. ಎಸ್ ಸರ್. ಅಲ್ಲಿಲ್ವಾ ಗೋಡೆ ಇಲ್ವಾ ಅಲ್ಲಿ? ಅಲ್ಲಿ ಗೋಡೆ ಇದೆ ಸರ್. ಅಂದರೆ ಗೋಡೆ ಆದಮೇಲೆ ಒಂದು ಸ್ಮಾಲ್ ಪ್ಯಾಸೇಜ್ ಇದೆ,
ಅದು ಹೊಡೆದಾಕಿದ್ದಾರೆ. ಸೊ ಯು ಕ್ಯಾನ್ ಗೋ ಫ್ರಮ್ ದಿಸ್ ರೂಮ್ ಟು ದಟ್ ರೂಮ್. ದಟ್ ವಾಸ್ ಹೆಲ್ಪ್ಫುಲ್ ಫಾರ್ ಅಸ್ ಆ್ಯಕ್ಚುಲಿ. ಸೊ ಅದರಿಂದನೇ ದಟ್ ಬ್ಯೂಟಿಫುಲ್. ಅದು ಎಲ್ಲೋ ಒಂದು ಕಡೆ ಸೆಟ್ ಥರ ಗೊತ್ತಾಗುತ್ತೆ ನಮಗೆ. ಸೊ ಅದೇ ಸರ್. ಆ್ಯಂಡ್ ಐ ಲೈಕ್ ಮೂನ್ ಲೈಟ್ ವೆರಿ ಮಚ್. ಮೂನ್ ಲೈಟಲ್ಲಿ ಆ ಥರ ಶಾರ್ಟ್ಸ್ ಇರುತ್ತೆ. ಆ್ಯಂಡ್ ಇನ್ ದ ಮೂಡ್ ಫಾಲ್ ಆ ಥರ ಶಾರ್ಟ್ಸ್ ಇರುತ್ತೆ. ಸೊ ಅದಕ್ಕೆ ವಿ ಥಾಟ್ ಹೌಸಸ್ ಇನ್ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿದೆ ಒಳ್ಳೆ ಸೆಲೆಕ್ಷನ್. ಆ್ಯಂಡ್ ದೆನ್ ದಿಸ್ ಟ್ರೈನ್ ಪ್ರೋಸೆಸ್, ಆ ಟ್ರೈನ್ ಇದೆ ಅಲ್ಲ, ಬಿಕಾಸ್ ಆ ಟೈಮಿಂಗ್ ಮುಖ್ಯ. ಅದು ನೀವು ಒಂದು ತನ್ನದೇ ಆದ ಒಂದು ಆಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ, ಇಲ್ಲಿ ಫೈಟ್ ನಡೀತಾ ಇದೆ. ಸೊ ಐ ರಿಯಲಿ ಫೆಲ್ಟ್ ಅಯ್ಯೋ ಸಕ್ಕತ್ತಾಗಿ. ಫಸ್ಟ್ ಆಫ್ ಆಲ್ ಆ ಒಂದು ಲೊಕೇಶನ್ ನಾವು ಬೇರೆ ಚಿತ್ರಗಳಲ್ಲಿ ನೋಡಿದ್ದು ನನಗಂತೂ ನೆನಪಿಲ್ಲ. ಸೊ ಇಟ್ ಲುಕ್ ಲೈಕ್ ಎ ನ್ಯೂ ಲೊಕೇಶನ್. ಹಿಂದೆ ಮೋಷನ್ ಇದೆ, ಮುಂದ್ಗಡೆ ಆ್ಯಕ್ಷನ್ ಇದೆ, ಟೈಮಿಂಗ್ ಜೊತೆ ಟ್ರೈನ್ ಯಾವಾಗ ಬರುತ್ತೋ ಹೋಗುತ್ತೋ ಗೊತ್ತಿಲ್ಲ. ಸೊ ಇಟ್ ವಾಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. Yes sir, that happens sir. We were waiting for time. Time bandre we were waiting for the train. Train bandid takshana you should guys fight. That was the whole thought process. We were waiting. Train bartide start ಮಾಡಿ that's how it. ನನಗೆ ಕ್ಯಾಸ್ಟಿಂಗ್ ಬಗ್ಗೆ ಹೇಳಿ ಆ್ಯಕ್ಚುಲಿ. ಹೀರೋ ಅವ್ರ ಬಗ್ಗೆ ಹೇಳಿ, ಎಸ್ಪೆಷಲಿ ಪೀಟರ್ ಪಾತ್ರದಲ್ಲಿ ಮಾಡಿರೋ ಹೀರೋ ಬಗ್ಗೆ ಹೇಳಿ. ಎಸ್ ಸರ್. ಪೀಟರ್ ಲಿಖಿತ್ ಅಂತ ಸರ್, ಎನ್ ಲಿಖಿತ್ ಅಂತ. ಸೊ ನಾನು ಅವ್ರು ಬಂದು ಏಡಿಯಾಗಿ ವರ್ಕ್ ಮಾಡಿದ್ದೀವಿ ಒಂದು ಫಿಲಿಮಲ್ಲಿ, ರಾಜಾರಾಣಿ ಅಂತ. ಅಲ್ಲೇ ನನಗೆ ಅವ್ರ ಪರಿಚಯ. ಅದಾದಮೇಲೆ ನಾನು ಒಂದು ಸ್ಟೋರಿಯಲ್ಲಿದೆ ಲೈಕ್ ನಾರ್ಮಲ್, ನಾನು ಅದು ಮಾಡಿಲ್ಲ ಆ್ಯಕ್ಚುಲಿ. ಇಟ್ಸ್ ಅಬೌಟ್ ಕಿಲ್ಲಿಂಗ್ ಅಂತ ಒಂದು ಶಾರ್ಟ್ ಫಿಲಮು. ಅದು ನಾವು ಮಾಡಿಲ್ಲ ಆ್ಯಕ್ಚುಲಿ. ಇಟ್ಸ್ ಸಿಂಗಲ್ ಶಾರ್ಟ್ ಕಿಲ್ಲಿಂಗ್ ಫಿಲಮ್. ಅದು ಮಾಡಿಲ್ಲ. ಸಿಂಗಲ್ ಶಾರ್ಟ್ ಅಂದರೆ ಮಾಡಬೇಕು ಅಂತ ಆಸೆ ಇತ್ತು, ಮಾಡಿಲ್ಲ ನಾವು. ಲೈಕ್ ಅವರು, ನಾನು ಜಸ್ಟ್ ಸ್ಟೋರಿ ಹೇಳಿದೆ. ಆವಾಗ ಅವರು ನಾನು ಮಾಡ್ತೀನಿ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್, ಐ ವಿಲ್ ಡೂ ವಾಟ್ ಎವರ್ ಯು ಸೇ ಅಂತ ಅಂತಿದ್ರು. ಆಮೇಲೆ ಲೈಕ್ ವಿ ಡಿಡ್ ನಾಟ್ ಡೂ ಬಿಕಾಸ್ ಇಟ್ ವಾಸ್ ಅ ವೆರಿ ಕಾಸ್ಟ್. ಆವಾಗಿಂದನೇ ನಮ್ಗೆ ಅನೋಮೋಫಿಕ್ ಲೆನ್ಸ್ ಅಂದರೆ ಇಷ್ಟ. ನಾನು ಶಂಕು ಅವರು ವಿ ಹ್ಯಾವ್ ಟು ಶೂಟ್ ದಿಸ್ ಶಾರ್ಟ್ ಫಿಲ್ಮ್ ಇನ್ ಅನೋಮೋಫಿಕ್ ಲೆನ್ಸ್, ಆ ಥರ ಒಂದು ಐಡಿಯಾಸ್ ಎಲ್ಲ ಹೋಗ್ತಾಯಿತ್ತು. ಅದಾದಮೇಲೆ ಲೈಕ್ ನಾನು ಅಫೆನ್ಸ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ, 13 minutes ಸಿಂಗಲ್ ಶಾಟ್, 13 minutes. ಅದರಲ್ಲಿ ಇವರೇ ಮೇನ್ ಲೀಡ್ ಮಾಡಿದ್ರು. ಸೊ ಐ ಅಂಡರ್ಸ್ಟುಡ್ ದಿಸ್ ಗಾಯ್ ಆಸ್ ಎ ಪೊಟೆನ್ಷಿಯಲ್ ಅಂತ. ಆಮೇಲೆ ಈ ಫಿಲಿಮ್ ನಾನು ನಿಮ್ಗೆ ಆವಾಗಲೇ ಹೇಳಿರ್ತಾ ತಮಿಳ್ ಆ ಥರ ಟ್ರೈ ಮಾಡ್ತಾ ಇರುವಾಗ ಓಕೆ ಕನ್ನಡದಲ್ಲಿ ಟ್ರೈ ಮಾಡಿದೆ, ಯಾರನ್ನ ಮಾಡ್ಬೋದು, ನಾವು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್, ವಿ ಕ್ಯಾನ್ ನಾಟ್ ಅಪ್ರೋಚ್ ಬಿಗ್ ಸ್ಟಾರ್ಸು. ಇಂಡಿ ಇರೋದ್ರಿಂದ ಯಾರು ಮಾಡಿದ್ರೆ ಅಡ್ಯಾಪ್ಟ್ ಆಗುತ್ತೆ ಅನ್ನೋದಾಗ ನಮ್ಮ ಫ್ರೆಂಡ್ ಮನೋಜ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಈ ಫಿಲಮ್ಗೆ, ಅವರು ಇವ್ರನ್ನ ಸಜೆಸ್ಟ್ ಮಾಡ್ತಾರೆ. ಓಕೆ ಲಿಖಿತ್ ಅಂದರೆ ಅಡ್ಯಾಪ್ಟ್ ಮಾಡ್ತಾರೆ ಅಂತ ಅನಿಸ್ತು ಸರ್. ಆ್ಯಂಡ್ ದೆನ್ ವಿ ಅಪ್ರೋಚ್ ಲಿಖಿತ್ ಟುಕ್ ದ ಆಫರ್ ಸರ್. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಸರಿ. ಈ ಒಂದು ಪಾತ್ರದ ಬಗ್ಗೆ ಅದಕ್ಕೇನಾದರೂ ಒಂದು ಬ್ಯಾಕ್ ಸ್ಟೋರಿ ಬರ್ಕೊಂಡಿದ್ರ ಅಂತ ಹೇಳಿ, ಕೊನೆಯಲ್ಲಿ ಎಲಿಜಬೆತ್ ಅನ್ನೋ ಒಂದು ಪಾತ್ರದ ಏನೋ ಪ್ರಸ್ತಾಪ ಆಗತ್ತೆ. ಪೀಟರ್ ಹೇಳ್ತಾನೆ ಆಕೆ ಕಥೆನೂ ನೀವು ಕೇಳಬೇಕು ಅಂತ. ಇಸ್ ದೇರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಟೆಲ್ ಅಸ್ ಅಬೌಟ್ ಇಟ್? ನೌ ಯು ವಾಂಟೆಡ್ ಟು ಅಲ್ಲ, ಸೊ ನನ್ನ ಪ್ರಶ್ನೆ ಅಂದರೆ ಅದಕ್ಕೊಂದು ಸ್ಟೋರಿನ ಬರ್ಕೊಂಡಿರ್ತೀರಿ, ಬ್ಯಾಕ್ ಸ್ಟೋರಿ ಅಟ್ಲೀಸ್ಟ್ ಎಲಿಜಬೆತ್ ಅನ್ನೋ ಪಾತ್ರಕ್ಕೆ. ಎಸ್ ಸರ್, ಐ ಜಸ್ಟ್ ಹ್ಯಾವ್ ಅನ್ ಐಡಿಯಾ ಸರ್ ಅಷ್ಟೇ. ಐ ಥಾಟ್ ಲೆಟ್ ಬಿ ಓಕೆ, ಒಂದು ಮೇಲ್ ಒಂದು ಆಲ್ಕೋಹಾಲ್ ಬಗ್ಗೆ ನಾವು ಮಾತಾಡಿದ್ರಿ. ಎಲಿಜಬೆತ್ತು ಮೇ ಬಿ ಲೈಕ್ ದ ವೇ ವರ್ಲ್ಡ್ ಜಡ್ಜಸ್ ಪೀಪಲ್ ಆನ್ ಎ ಗರ್ಲ್ ಹೂ ಅವ್ರ ಲೈಫಲ್ಲಿ ಏನೇನು ಅವ್ರು ನೋಡಿರಬಾರ್ದು ಇನ್ ಟರ್ಮ್ಸ್ ಆಫ್ ಲೈಕ್ ಸೆಕ್ಷುವಲ್, ಅದ್ರ ಬಗ್ಗೆ ಏನಾದರೆ ಮಾತಾಡ್ಬೋದು ಅನಿಸ್ತು ಎಲಿಜಬೆತ್ ಸ್ಟೋರಿ. ದಟ್ ಈಸ್ ಅಗೇನ್ ಇಂಟ್ರೆಸ್ಟಿಂಗ್ ಐಡಿಯಾ. ಮೇ ಬಿ ಇನ್ ಕಮಿಂಗ್ ಡೇಸ್ ಆರ್ ಇನ್ ಫ್ಯೂಚರ್ ಐ ಹ್ಯಾವ್ ಅನ್ ಐಡಿಯಾ ಟು ಮೇಕ್ ಎ ಫಿಲ್ಮ್ ಕಾಲ್ಡ್ ಎಲಿಜಬೆತ್. ಗಾಟ್ ಇಟ್. ಆಮೇಲೆ ಒಬ್ಬರು ಭಿಕ್ಷುಕರು ಬರ್ತಾನೆ ಇರ್ತಾರೆ, ವಯಸ್ಸಾದವರು. ಅದರ ಐಡಿಯಾ ಏನಿತ್ತು ಸರ್, ಆ ಪಾತ್ರದ ಐಡಿಯಾ? ಸೊ ನಾನು ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಐ ಹ್ಯಾವ್ ಸೀನ್ ಕುಡುಕರು ಯಾವಾಗಲೂ ಕಾಸು ಕೇಳ್ತಾರೆ. ಲೈಕ್ ಕುಡುಕರು ಯಾವಾಗಲೂ ಕಾಸು ಕೇಳ್ತಾರೆ. ನನಗೆಲ್ಲೋ ಒಂದು ಕಡೆ ಅನಿಸ್ತು ಲೈಕ್ ಇವ್ನು ಕಾಸು ಕೇಳ್ತಾನೆ ಪೀಟ್ರು, ಯಾಕೆ ಒಂದು ಭಿಕ್ಷುಕ ಬಂದು ಕಾಸು ಕೇಳ್ತಾನೆ, ಯಾವಾಗ ಭಿಕ್ಷುಕರಿಗೆ ಅವ್ರು ಏನು ಮಾಡ್ತಾರೆ, ಅವ್ರು ಬಂದು ಕಾಸು ಕೇಳ್ತಾರೆ, ಅವ್ರ ಹತ್ರ ಇವ್ರು ಕಾಸು ಕೇಳಿದ್ರೆ ಹಿಂಗಿರತ್ತೆ ಅಂತ ಒಂದು ಥಾಟು. ಸೊ ಆ ಭಿಕ್ಷುಕ ಯಾರನ್ನ ಇಡ್ಬೋದು ಅಂದರೆ ತಾತನ ಇಡ್ಬೋದು. ಆ ತಾತನ ಇಟ್ಟರೆ ಓಕೆ ಅದನ್ನು ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಅದಕ್ಕೆ ಅಲ್ಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡೇ ಬರೋಣ, ಸೊ ಅಲ್ಲಿ ಎತ್ಕೊಂಡು ಹೋಗೋಣ. ಅಲ್ಲ ತಾತ ಕ್ಯಾನ್ ಐ ಆಲ್ಸೋ ಜಾಯಿನ್ ಅನ್ನೋ ಮೊಮೆಂಟ್ ಕೂಡ ಇಟ್ ವಾಸ್ ಅ ಜೆನ್ಯೂನ್ಲಿ ಫನ್ನಿ ಮೊಮೆಂಟ್. ಎಸ್ ನನಗೆ ಒಂದೇ ಒಂದು ಅಫ್ಕೋರ್ಸ್ ಇದಕ್ಕೆ ಐ ಡೋಂಟ್ ನೋ ಇಫ್ ಯುಲ್ ಬಿ ಏಬಲ್ ಟು ಪುಟ್ ಅ ಫಿಂಗರ್ ಆನ್ ಇಟ್ ಆ್ಯಂಡ್ ಸೇ ಹಾಂ ಓಕೆ ಇಲ್ಲಿ ದಿಸ್ ಇಸ್ ವೇರ್ ಇಟ್ ವಿ ಹ್ಯಾವ್ ಟು ಫೋಕಸ್ ಅಂತ. ನನಗೇನು ಅನಿಸ್ತು ಅಂದರೆ ಈ ಚಿತ್ರದಲ್ಲಿ ಬರೋ ಹಾಡುಗಳ ಸಾಹಿತ್ಯ ಆ್ಯಕ್ಚುಲಿ ನೋಟಿಸಬಲ್ ಆಗಿತ್ತು. ಅಂದರೆ ಅದಕ್ಕೆ ನಾವು ಗಮನ ಕೊಟ್ಟು
ಕೇಳಿಸ್ಕೋಬೇಕು ಮತ್ತೊಮ್ಮೆ ಅನ್ನೋಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೆದಿದ್ರು ಎಲ್ಲ ಹಾಡುಗಳನ್ನು ಕೂಡ. ಅದು ಯಾವುದೇ ಜಾನರ್ನ ಹಾಡಾಗಲಿ ಒಂದು ಅರ್ಥಪೂರ್ಣವಾಗಿ ಬರೆದಿದ್ರು. ಬಟ್ ಸಮ್ಹೌ ನನಗೆ ಒಂದೇ ಒಂದು ವೀಕ್ ಪಾಯಿಂಟ್ ಎಸ್ಪೆಷಲಿ ಸ್ವಲ್ಪ ಗ್ಲೇರಿಂಗ್ ಆಗಿ ಅನಿಸಿದ್ದು ಅಂದರೆ ಮೇ ಬಿ ಡೈಲಾಗ್ ರೈಟಿಂಗಲ್ಲಿ ಒಂದು ಫ್ಲೋ ಥರ ಒಂದು ಕೋಹಿರೆಂಟ್ ಫ್ಲೋ, ಓಕೆ ಇದೆಲ್ಲವೂ ಸೇರಿ ಒಂದು ದೊಡ್ಡ ಚಿತ್ರ ಆಗುತ್ತೆ ಅನ್ನೋ ಫ್ಲೋ ನನಗೆ ಅದನ್ನು ನಾನು ಆರ್ಟಿಕ್ಯುಲೇಟ್ ಮಾಡೋಕ್ಕೆ ಕಷ್ಟ ಆಗ್ತಾರೆ. ಬಟ್ ಡೈಲಾಗ್ ರೈಟಿಂಗ್ ಇಸ್ ವೇರ್ ಐ ಫೆಲ್ಟ್ ಸ್ವಲ್ಪ ಇಲ್ಲೇನಾದರೂ ಬೇಕಿತ್ತಾ ಅಂತ. ಬಿಕಾಸ್ ನಾನು ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ಅನ್ ಇಂಡಿ ಫಿಲ್ಮ್. ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿ ಫೀಚರ್ ಫಿಲ್ಮ್ ಮಾಡ್ತಿರೋರು. ಸೊ ನ್ಯಾಚುರಲಿ ಅಲ್ಲೊಂದು ಗ್ಯಾಪ್ ಇರುತ್ತೆ, ನಿಮಗೆ ಬಡ್ಜೆಟ್ಸ್ ಹೆಚ್ಚಿರಲ್ಲ ಆ್ಯಂಡ್ ಆಲ್ ಆಫ್ ದಟ್, ರೈಟ್? ಸರಿ, ಅದನ್ನೆಲ್ಲ ನಾನು ಇಗ್ನೋರ್ ಮಾಡಿ ನೋಡ್ತಾ ಇದ್ರು ಕೂಡ ವಾಟ್ ಇಸ್ ಇಟ್ ದಟ್ ಕುಡ್ ಹ್ಯಾವ್ ಮೇಡ್ ಮೀ ಕನೆಕ್ಟ್ ವಿತ್ ದ ಫಿಲ್ಮ್ ಬೆಟರ್ ಅಂದರೆ ಡೈಲಾಗ್ ರೈಟಿಂಗ್ ಅಂತ ನನಗನ್ನಿಸ್ತು. ಓಕೆ, ಆಲ್ದೋ ನಾನು ಕೂಡ ಒಂದು ಫಿಂಗರನ್ನು ಹಾಕಿ ಇಲ್ಲೇ ತಪ್ಪಾಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ, ಬಿಕಾಸ್ ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಸಮ್ ಐ ಫೆಲ್ಟ್ ಮೇ ಬಿ ಅದೊಂದು ಗ್ಲೂ ಆಗಿರಬೇಕಿತ್ತ ಇಡೀ ಚಿತ್ರಕ್ಕೆ ಅಂತ ನನಗೆ ಅನ್ನಿಸ್ತು. ಐ ಜಸ್ಟ್ ಇಸ್ ದರ್ ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ ಅಬೌಟ್ ದಟ್? ನಿಮ್ಗೆ ಪ್ಲಸ್ ಇನ್ನೊಂದು ನನಗೆ ಸ್ವಲ್ಪ ಅಲ್ಲಲ್ಲಿ ಆಫ್ ಅಂತ ಅನಿಸಿರೋ ಅಂದರೆ ಕನ್ನಡದಲ್ಲಿ ಮಾತಾಡ್ತಿರ್ತಾರೆ ಬಟ್ ಕೆಲವು ಇಂಗ್ಲೀಷ್ ಡೈಲಾಗ್ಸು ಬರುತ್ತೆ. ನ್ಯಾಚುರಲಿ ನಾವು ಹಾಗೆ ಮಾತಾಡೋದು, ನಿಜ ಜೀವನದಲ್ಲಿ ಹಾಗೆ ಮಾತಾಡೋದು, ನಾವೇನು ಪೂರ್ತಿ ಕನ್ನಡದಲ್ಲೇ ಮಾತಾಡೋಲ್ಲ. ಬಟ್ ಸ್ಕ್ರೀನಲ್ಲಿ ನೋಡಿದಾಗ ಅದು ಸ್ವಲ್ಪ ಆಫ್ ಅನ್ನಿಸ್ತಾ ಇತ್ತು ನನಗೆ. ಎಸ್ ಸರ್, ಅಂದರೆ ಲೈಕ್ ವಿತ್ ದಟ್ ಇಂಗ್ಲೀಷ್ ಥಿಂಗ್ ಐ ವಾಂಟೆಡ್ ಟು ಸೇ ಅಂದರೆ ಲೈಕ್ ನಾವು ಯೂಶ್ವಲಿ ಸಮ್ ಪೀಪಲ್ ಹತ್ರ ನಾವು ಇಂಗ್ಲೀಷ್ ಮಾತಾಡ್ತೀವಿ, ವೆದರ್ ವಿ ನೋ ಗುಡ್ ಇಂಗ್ಲೀಷ್ ಆರ್ ಬ್ಯಾಡ್ ಇಂಗ್ಲೀಷ್ ಡಸಂಟ್ ಮ್ಯಾಟರ್. ದಟ್ಸ್ ಹೌ ಇಂಡಿಯನ್ಸ್ ಆರ್. ಇವಾಗ ನಾವೇ ಮಾತಾಡುವಾಗ ಸಮ್ಟೈಮ್ಸ್ ನಾವು ಇಂಗ್ಲೀಷ್ ಮಾತಾಡ್ತೀವಿ. ಯೂಶ್ವಲಿ ಅದನ್ನ ತರೋಣ ಅಂತಲೇ ಟ್ರೈ ಮಾಡಿದ್ದು, ಅದು ಎಷ್ಟು ನ್ಯಾಚುರಲ್ ಆಗಿರಬೇಕು ಅಷ್ಟು ನ್ಯಾಚುರಲ್ ಆಗಿರಲಿ ಅಂತ ಬಿಟ್ಬಿಟ್ಟೆ. ಆ್ಯಂಡ್ ಕಮಿಂಗ್ ಟು ದ ಡೈಲಾಗ್ಸ್, ಮೇ ಬಿ ವಿ ಮೈಟ್ ಆ್ಯಸ್ ಯು ಟೋಲ್ಡ್, ಇಫ್ ಪೀಪಲ್ ಆರ್ ಫೀಲಿಂಗ್ ಇಟ್ ಆಫ್, ವಿ ವಿಲ್ ಟ್ರೈ ಟು ಇಂಪ್ರೂವ್ ಸರ್ ಇನ್ ಕಮಿಂಗ್ ಡೇಸ್. ಅಲ್ಲ, ನನ್ನ ಒಪಿನಿಯನ್, ನಿಮಗೆ ಬೇರೆಯವರು ನೋಡಿದವರು ಏನಾದರೂ ಎಲ್ಲೋ ಒಂದು ಕಡೆ ವಿ ಕುಡ್ ಹ್ಯಾವ್ ಡನ್ ಇಟ್ ಬೆಟರ್ ವಿತ್ ದ ಡೈಲಾಗ್ಸ್ ಅನ್ನೋದು ನಮಗೂ ಓಕೆ. ನನಗೆ ಇದನ್ನು ಹೇಳಿ, ಅಂದರೆ ಈ ಒಂದು ಸಂದರ್ಶನವನ್ನು ಬೇರೆಯವ್ರು ನೋಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗಲಿ ಅಂತ, ನಿಮ್ಮ ರೀತಿಯ ಇಂಡಿ ಟೀಮ್ಸ್ ಇದ್ದಾಗ ಗೊತ್ತಾಗಲಿ ಅಂತ, ಒಂದು ಈ ರೀತಿಯ ಒಂದು ಚಿತ್ರವನ್ನು ಶೂಟ್ ಮಾಡಲಿಕ್ಕೆ ನೀವು ಎಷ್ಟು ದಿನ ತೊಗೊಂಡ್ರಿ? 42 ಕಾಲ್ ಶೀಟ್ಸ್. 42 ಕಾಲ್ ಶೀಟ್ಸ್, ವಿಚ್ ಮೀನ್ಸ್ ಪರ್ಹ್ಯಾಪ್ಸ್ ಲೆಸ್ ನಂಬರ್ ಆಫ್ ಡೇಸ್. Yes, less number of days. Okay. And will you be able to tell us what the budget could be? ಒಂದು ಅಂದಾಜಲ್ಲಾದರೂ, ಅಂದರೆ ಈ ರೀತಿಯ ಒಂದು ಚಿತ್ರವನ್ನು ಶುರು ಮಾಡಿ ಥಿಯೇಟರ್ ತನಕ ತರಲಿಕ್ಕೆ? I think I don't want to say the number. ಸರಿ. Because ಅಂದರೆ if it is particular to this market, I would have said the number. If I am going for Hindi, I should quote a different one. Sari. I cannot openly say it, sir. No if problem. I quote it here and then ಅಲ್ಲಿರೋರಿಗೆ ಇಲ್ಲಿ ಮಾತು ಕೊಟ್ಟರೆ ಅಲ್ಲಿ ಮುಗೀತು ಎಲ್ಲ ಕಡೆನೂ. ನೋ ಪ್ರಾಬ್ಲಮ್. ಮೇ ಬಿ ಆಫ್ ದ ಕ್ಯಾಮ್ರಾ ಐ ಕ್ಯಾನ್ ಸೇ. ನೋ ಪ್ರಾಬ್ಲಮ್. ಬಟ್ ನಿಮಗೆ ಜಾಸ್ತಿ ಬಡ್ಜೆಟ್ ಇದ್ದಿದ್ರೆ ಏನು ಬದಲಾವಣೆ ಆಗ್ತಾ ಇತ್ತು? ಎಲ್ಲಿ ನೀವು ಆ ಎಕ್ಸ್ಟ್ರಾ ಬಡ್ಜೆಟನ್ನು ಹಾಕ್ತಾ ಇದ್ರಿ? ಸರ್, ಐ ವುಡ್ ಹ್ಯಾವ್ ಮೇಡ್ ಎವ್ರಿ ಸೀನ್ ಇನ್ ಇಂಟ್ರೆಸ್ಟಿಂಗ್ ಆಗಿ. ಹೆಂಗೆ? ಎವ್ರಿ ಸೀನ್ ಸರ್, ಅಂದರೆ ಲೈಕ್ ಫ್ಯೂ ಪ್ಲೇಸಸಲ್ಲಿ ಲೈಕ್ ಇನ್ನೂ ಸ್ವಲ್ಪ ಪೀಪಲ್ ಬೇಕಾಗಿತ್ತು ಅನ್ನಿಸ್ತು. ಮೇ ಬಿ ಲೈಕ್ ಒನ್ ಎಕ್ಸಾಂಪಲ್ ವುಡ್ ಬಿ ಪಬ್, ವೇರ್ ಡ್ಯಾನ್ಸ್ ಮಾಡ್ತಾರಲ್ಲ, ಅಲ್ಲಿ ಇನ್ನೂ ಸ್ವಲ್ಪ ಜನ ಇರ್ಬೋದಾಗಿತ್ತು ಅನಿಸ್ತು. ಆ ಥರ ಪ್ಲೇಸಸ್ ಇದೆ. ಆಮೇಲೆ ಫ್ಯೂ ಪ್ಲೇಸಸಲ್ಲಿ ಮೇ ಬಿ ಲೈಕ್ ನಾಟ್ ಜಸ್ಟ್ ವಿತ್ ಲೈಕ್ ನಾಟ್ ಜಸ್ಟ್ ಅಂದರೆ ಇವಾಗ 2 ಡೇಸ್ನ ಇರೋದನ್ನ ಇನ್ನೂ ಒಂದು 3-4 ಡೇಸಲ್ಲಿ ಶೂಟ್ ಮಾಡ್ಬೋದಾಗಿತ್ತು. ಇಫ್ ಐ ಆ್ಯಡ್ ಎ ಲಿಬರ್ಟಿ ಟು ಡೂ ಇಟ್, ಇನ್ನೂ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು ಎವ್ರಿ ಸೀನು. ಸರಿ. ನನಗೆ ಈಗ ನೀವು ಪಿಯೋಟ್ ದ ಡೆವಿಲ್ ಜೊತೆಗೆ ಬಂದಿದೆ, ರೈಟ್? ಆ ಒಂದು ಅದು ನಿಮ್ಮ ಡಿಸ್ಟ್ರಿಬ್ಯೂಟರ್ ಚಾಯ್ಸ್ ಆಗಿತ್ತಾ? ಇಲ್ಲ, ನಮ್ಮ ಚಾಯ್ಸ್ ಸರ್ ಆ್ಯಕ್ಚುಲಿ. ಅವರ್ ಚಾಯ್ಸ್ ಇಸ್ ಬಿಕಾಸ್ ಟುಡೇ ಆಲ್ಮೋಸ್ಟ್ ಕನ್ನಡ ಸಿನಿಮಾ ಒಂದು 6-7 ಫಿಲ್ಮ್ಸ್ ರಿಲೀಸ್ ಆಗ್ತಿದೆ. 6-7 ಫಿಲ್ಮ್ಸ್ ಆಲ್ಮೋಸ್ಟ್ ರಿಲೀಸ್ ಆಗ್ತಿದೆ. ಯಾರಿಗೆ ಯಾವ ಫಿಲ್ಮ್ ಬರ್ತಿದೆ ಅಂತ ಕೂಡ ಗೊತ್ತಾಗ್ತಾಯಿಲ್ಲ. ಹೌದು. ಸೊ ಈವನ್ ಮೈ ಕ್ಲೋಸ್ ಕನ್ನಡ ಫ್ರೆಂಡ್ಸ್ ಹೂ ಲವ್ ಸಿನಿಮಾ ಲೈಕ್ ಎನಿಥಿಂಗ್, ದೇ ಡಸಂಟ್ ನೋ ದೇರ್ ಇಸ್ ಅ ಫಿಲ್ಮ್ ಕಾಲ್ ದಿಸ್. ಆ ಥರ ಒಂದಿದು ಅಷ್ಟು ದೊಡ್ಡ ಕಾಂಪಿಟೇಷನ್ ಇಲ್ಲಿದೆ. ಸೊ ಡೆವಿಲ್ ಬಂದಾಗ ನಮಗೆಲ್ಲ ಅನಿಸ್ತು ಅಂದರೆ ವಿ ವಿಲ್ ಹ್ಯಾವ್ ವಿಸಿಬಿಲಿಟಿ ಫಾರ್ ಶೂರ್. ಎವ್ರಿಬಡಿ ವಿಲ್ ಯಾರು ಗುರು ಇವರು. ಆ್ಯಂಡ್ ಅದಾದಮೇಲೆ ಎಲ್ಲೋ ಒಂದು ಕಡೆ ನನ್ನ ಆಲ್ವೇಸ್ ಮೈ ಪ್ರಮೋಷನಲ್ ಸ್ಟ್ರಾಟಜಿ ವಾಸ್ ಓನ್ಲಿ 2 ಥಿಂಗ್ಸ್.
ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ಜನಕ್ಕೆ ಗೊತ್ತಾಗಲಿ. ಅದಾದಮೇಲೆ ಈ ಥರ ಒಂದು ಪ್ರಾಡಕ್ಟ್ ಏನಕ್ಕೆ ನೋಡಬೇಕು ಅನ್ನೋದನ್ನ ಫೋಕಸ್ ಮಾಡೋಣ. ಸೊ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ಚೆನ್ನಾಗಿ ಗೊತ್ತಾಗ್ತಾನೆ ಇರ್ತಾ ಇದ್ದಿಲ್ಲ. ಅದೇ ನಾವು ತುಂಬ ಕಷ್ಟ ಬೀಳ್ತಾಯಿದ್ರಿ. ಇವತ್ತು ಸ್ವಲ್ಪ ಜನಗೆ ಅಂದರೆ ನಾವು ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತ ಗೊತ್ತಾಗಿದೆ, ಅವ್ರು ಏನಕ್ಕೆ ನೋಡಬೇಕು ಅನ್ನೋದು ನಾವು ಟ್ರೈ ಮಾಡ್ತಾಯಿದ್ದೀವಿ ಸರ್. ದಟ್ ವಾಸ್ ಅ ಓಲ್ಡ್ ಸ್ಟ್ರಾಟಜಿ ಸರ್. ನಥಿಂಗ್ ಕಮ್ಮಿಂಗ್ ಅಗೇನ್ಸ್ಟ್ ಬಿಗ್ ಪರ್ಸನ್ ಆ್ಯಂಡ್ ಶೋಯಿಂಗ್ ಅವರ್ ಸೆಲ್ಫ್ ಗ್ರೇಟ್ ಆ ಥರ ಎಲ್ಲ ಏನಿಲ್ಲ ಸರ್. ಜಸ್ಟ್ ಒಂದು ವಿಸಿಬಿಲಿಟಿ ಸರ್ ಬೇಕು ನಮಗೆ. ಆ್ಯಸ್ ಅನ್ ಇಂಡಿ ಫಿಲ್ಮ್ ಮೇಕರ್ ಕಮಿಂಗ್ ಟು ಥಿಯೇಟರ್ ಇಟ್ ಸೆಲ್ಫ್ ಇಸ್ ಅ ಡಿಫಿಕಲ್ಟ್ ಫಾರ್ ಅಸ್. ಅಲ್ಲ, ಇವರು ಈ ತಮಿಳಲ್ಲಿ ಪಾರ್ಥಿಬನ್ ಇದಾರಲ್ವಾ, ಆರ್ ಪಾರ್ಥಿಬನ್, ಅವ್ರು ಹಾಗೇನೆ ಕೆಲವು ದೊಡ್ಡ ಚಿತ್ರಗಳ ಜೊತೆಗೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ ಫಸ್ಟ್ ಅದನ್ನೇ ನೋಡಿ, ಅದಾದಮೇಲೆ ಇಲ್ಲಿಗೆ ಬನ್ನಿ, ಅಥವಾ ಅದಕ್ಕೆ ಹೋದಾಗ ಟಿಕೆಟ್ ಸಿಗಲಿಲ್ಲ ಅಂದರೆ ಇದಕ್ಕೆ ಬನ್ನಿ ಅನ್ನೋ ಥರ ಅವ್ರು ಅದನ್ನು ದಟ್ಸ್ ಹೌ ಹಿ ಲುಕ್ಸ್ ಅಟ್ ಇಟ್. ಇಲ್ಲಿವರೆಗೂ ಈ ಚಿತ್ರ ಬಿಡುಗಡೆ ಆಗಿ 2ನೇ ದಿನದಲ್ಲಿ ಮಾತಾಡ್ತಾ ಇದ್ದೀವಿ. ವಾಟ್ ಇಸ್ ದ ಫೀಡ್ಬ್ಯಾಕ್ ದಟ್ ಯು ಆರ್ ಗೆಟಿಂಗ್? ವಿ ಆರ್ ಗೆಟಿಂಗ್ ಸೆಕೆಂಡ್ ಹಾಫ್ ಇಸ್ ನೈಸ್ ಸರ್. Second half really worked for people. First half, here and there, people feel it is slow. First 20-30 minutes. Yes, of course, we are in a fast-pacing world. ಎಲ್ಲೋ ಒಂದು ಕಡೆ ಈ ಸ್ಟಬನ್ನೆಸ್ ಬೇಕಾಗಿತ್ತು ಅನ್ನಿಸ್ತು. ನೀವು ಇದು ಬಿಯರ್ ಕ್ಯಾಪ್ ಮೇಲೆ ಬರೆದಿದ್ದೀರಿ, ಬಟ್ ಒಂದು ಕಿರೀಟವನ್ನು ಇಟ್ಟಿದ್ದೀರಲ್ಲ ಅಲ್ಲಿ. It's just a commercial purpose, sir. It is just a commercial purpose. And again, that thing is also, that cap is again a label ಮಾಡೋಣ ಅಂತಾನೆ ಆ ಕ್ಯಾಪು. ಓಲ್ಡ್ ಐಡಿಯಾ ವಾಸ್ ಕ್ರಿಯೇಟಿವ್ ಪ್ರೊಡ್ಯೂಸರ್ಸ್ ಐಡಿಯಾ, ಪ್ರಸಾದ್ ಅಂತ. ಆ್ಯಕ್ಚುಲಿ ಅವ್ರ ಹತ್ರ ನಾನು ಇದ್ರ ಬಗ್ಗೆ ಮಾತಾಡಬೇಕು. ವೈ ಡಿಡ್ ಯು ಕೀಪ್ ಕ್ರೌನ್ ಅಂತ. ಇಲ್ಲ, ಅದು ಐ ಮೀನ್ ಅಲ್ಲೂ ನೋಡ್ಕೋ ಅಂದರೆ ಸಮಾಜ ಯಾರನ್ನು ಪಿಯೋಟ್ ಅಂತ ಕರೆಯತ್ತೋ ಅವನು ನಾಳೆ ದಿನ ರಾಜನಾಗಬಹುದು, ಪ್ರೊವೈಡೆಡ್ ಅವನು ಹಿ ಕ್ವಿಟ್ಸ್ ಟ್ರೈಂಗ್ ಟು ಕ್ವಿಟ್, ಹಿ ಆಕ್ಸೆಪ್ಟ್ಸ್, ಹಿ ಸರೆಂಡರ್ಸ್. ಆ ಒಂದು ಜರ್ನಿ ದೇವರ ಕೃಪೆ ಇದ್ದರೆ ಅವನಿಗೂ ಆಗುತ್ತೆ ಅಂತ. ಎಕ್ಸಲೆಂಟ್. ಸೊ ನೋಡೋಣ, ಅಪ್ಕಮಿಂಗ್ ಡೇಸಲ್ಲಿ ಹೋಪ್ಫುಲಿ ದಿ ಫಾರ್ಚೂನ್ ಆಫ್ ದ ಫಿಲ್ಮ್ ಚೇಂಜಸ್ ಆ್ಯಂಡ್ ಯು ಗೆಟ್ ಟು ಡೂ ಮೋರ್ ಆ್ಯಂಡ್ ಮೋರ್ ಫಿಲ್ಮ್ಸ್. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಪಯಣದಲ್ಲಿ ಮೊದಲ ಹೆಜ್ಜೆ ಇದು ಅಂತ ಅಂದ್ಕೊಂಡ್ರು ಕೂಡ ಪಯಣ ಸಾಕ್ತಾನೆ ಇರಲಿ. ಆಲ್ ದಿ ವೆರಿ ಬೆಸ್ಟ್ ಯು. Sure, sir. Thank you so much. Sure, sir. Thank you so much for your time, sir. Thank you, sir. Cool. Thank you.